ಮಾಧ್ಯಮ ರಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ. ಸಾಧನೆ ಅಂದರೆ ಅಷ್ಟು ಸುಲಭವಾದಂತಹ ಮಾತಲ್ಲ, ಕಷ್ಟ ನಷ್ಟಗಳಿರುತ್ತೆ, ಜೊತೆಗೆ ಕಲ್ಲು ಮುಳ್ಳಿನ ಹಾದಿ ಅಂತ ನಾವು ಹೇಳ್ತೀವಿ. ಸಾಧನೆ ಅನ್ನುವಂಥ ಒಂದು ಪದಕ್ಕೆ ಅರ್ಥ ಬರಬೇಕು ಅಂದರೆ ತುಂಬ ಕಷ್ಟ ಅಂತ ಅನಿಸುತ್ತೆ. ಸೊ ಎಸ್, ಇವತ್ತು ಹಿರಿಯ ಹಾಗೆ ಬ್ಯೂಟಿಫುಲ್ ನಟಿಯಾದಂತಹ ವನಿತಾ ಹೊಸ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಓಕೆ, ಮುಖ್ಯವಾಗಿ ಸಾಧನೆ ಅಂದರೆ ಅಷ್ಟೊಂದು ಈಸಿ ಅಲ್ಲ, ಆ ಪದಕ್ಕೆ ಒಂದು ಅರ್ಥ ಬರಬೇಕು ಅಂದರೆ ತುಂಬ ಕಷ್ಟ ಇದೆ. ಏನಂತೀರ ಮ್ಯಾಮ್ ಅದ್ರ ಬಗ್ಗೆ? ಹೌದು, ಆ್ಯಕ್ಚುಲಿ ಅಷ್ಟು ಸುಲಭವಾಗಿ ಸಾಧನೆ ಸಿಗಲ್ಲ. ಹೌದು, ನಮಗೆ ಕಷ್ಟಪಡಬೇಕು, ಶ್ರದ್ಧೆಯಿಂದ ಮಾಡಬೇಕು. ಟೇಕ್ಸ್ ಅ ಲಾಟ್ ಆಫ್ ವರ್ಕ್. ಯಾಕಂದರೆ ಶ್ರಮ ಮಾಡಿದ್ರು ಅದ್ರ ಜೊತೆ ಲಕ್ಕೂ ಇರಬೇಕು. ಹೌದು, ನಾವು ಪ್ರತಿಫಲ ಸಿಗಬೇಕು ಅಂದ್ರೆ ಹಿಂದೆ ತುಂಬ ಅದೇನೋ ಹೇಳ್ತೀವಲ್ಲ, ನಮ್ಗೆ ಎಷ್ಟೇ ಟ್ಯಾಲೆಂಟ್ ಇದ್ದರೂ ಆ ಟ್ಯಾಲೆಂಟ್ ಶೋಕೇಸ್ ಮಾಡೋದಕ್ಕೆ ನಮಗೊಂದು ಸ್ಟೇಜ್ ಬೇಕು. ಓಕೆ. ಸೊ ವನಿತಾ ಹೊಸ ಅವ್ರಿಗೆ ವಯಸ್ಸಾಗಲ್ವಾ ಅಂತ? ವಯಸ್ಸಾಗಿದೆ. ಓಕೆ, ವಯಸ್ಸಾಗಿದೆ, ಬಟ್ ಎಲ್ಲರೂ ಹೇಳ್ತಾರೆ ವಯಸ್ಸಾಗಲ್ಲ ಅಂತ. ಅದೇನೋ ಹೇಳ್ತೀವಲ್ಲ ನಾವು, ದ ಬ್ರೈನ್ ಸ್ಟಿಲ್ ಥಿಂಕ್ಸ್ ಯಂಗ್ ಅಂತ, ಬಟ್ ಬಾಡಿ ಶುಡ್ ಗಿವ್ ವೇ ಅಲ್ವಾ? ನಿಜ ನಿಜ. ಹೇಗೆ ಮ್ಯಾಮ್ ಈ ಬ್ಯೂಟಿ ಒಂದು ಸೀಕ್ರೆಟ್ ನಿಮ್ಮದು? ಏನೂ ಸೀಕ್ರೆಟ್ ಇಲ್ಲಮ್ಮ, ನಿಜ ಹೇಳಬೇಕಂದ್ರೆ ಏನಿಲ್ಲ, ತಂದೆ ತಾಯಿ ಕೊಟ್ಟಿರೋ ವರದಾನ. ಅಂದರೆ ಅವತ್ತಿಂದ ನಾವು ನೋಡ್ಕೊಂಡು ಬಂದಿರೋದಕ್ಕೂ ಈಗ ನೋಡೋದಕ್ಕೂ ಸೇಮ್ ಅನಿಸ್ತಾ ಇದೆ, ಏನು ವ್ಯತ್ಯಾಸ ಡಿಫ್ರೆನ್ಸ್ ಅಂತ ಅನಿಸ್ತಾ ಅಲ್ಲ. ಜೀನ್ಸ್ ಅಫ್ಕೋರ್ಸ್ ಪೇರೆಂಟ್ಸ್ಗೆ ಥ್ಯಾಂಕ್ಸ್ ಹೇಳಬೇಕು. ಅವ್ರು ಕೊಟ್ಟಿರೋದು ನಮ್ಮ ದೇಹ, ನಮ್ಮ ಲುಕ್ಸ್ ಏನಿದ್ರು ಅದನ್ನು ಮುಂದೆ ಕಾಪಾಡ್ಕೊಂಡು ಹೋಗೋದು ನಮ್ಮ ಕೈಯಲ್ಲಿದೆ. ಅದನ್ನು ನಾವು ಹೇಗೆ, ಅಫ್ಕೋರ್ಸ್ ಈಗ ಸ್ವಲ್ಪ ದಪ್ಪ ಆಗಿದ್ದೀನಿ, ವಿಚ್ ಇಸ್ ಡಿಫಿಕಲ್ಟ್. ಅಷ್ಟೇ ಡಿಫ್ರೆನ್ಸ್ ಬಿಟ್ಟರೆ ಇನ್ನು ಬೇರೆ ಏನೋ ಡಿಫ್ರೆನ್ಸ್ ಅಂತ. ಥ್ಯಾಂಕ್ ಯು. ಅಷ್ಟೇ, ಬೇರೆ ಏನಿಲ್ಲ. ನಾವು ತಿನ್ನೋದು ಏನೆಲ್ಲ ಮಾಡ್ತೀವಿ, ರೆಗ್ಯುಲರ್ ವರ್ಕೌಟ್ಸ್ ಎಲ್ಲ ಮಾಡಿದರೆ ಇಟ್ ಇಸ್ ಓಕೆ. ನನಗೀಗ ಸ್ವಲ್ಪ ಫ್ರ್ಯಾಕ್ಚರ್ ಆಗಿತ್ತು, ನಡೆಯೋಕ್ಕಾಗಲಿಲ್ಲ. ಮತ್ತು ಥೈರಾಯ್ಡ್ ಇದೆ, ಮತ್ತು ಕೆಲಸ ಇರಬೇಕಾದ್ರೆ ನಾವು ನಡೆಯೋಕ್ಕೂ ಆಗಲ್ಲ. ಸೊ ಅದೆಲ್ಲ ಬ್ರೇಕ್ ಮಧ್ಯೆ ಹೇಗೋ ಮ್ಯಾನೇಜ್ ಮಾಡ್ಕೊಂಡಿದ್ದೀವಿ. ಓಕೆ. ಆಮೇಲೆ ವನಿತಾ ಹೊಸ ಅವರು ಹುಟ್ಟಿ ಬೆಳೆದಿದ್ದೆಲ್ಲ ಹೇಗೆ? ಹುಟ್ಟಿದ್ದೆಲ್ಲ ಬೆಂಗಳೂರಲ್ಲೇ, ಹುಟ್ಟಿದ್ದು ಬೆಳೆದಿದ್ದು ಓದಿದ್ದು ಎಲ್ಲ ಬೆಂಗಳೂರಲ್ಲೇ. ಬಟ್ ಮೈ ಪೇರೆಂಟ್ಸ್ ಆರ್ ಫ್ರಮ್ ಕೇರಳ. ಸೊ ಮಧ್ಯೆ ನಾವು ಕೇರಳಕ್ಕೆ ಹೋಗ್ತೀವಿ. ನಮ್ಮ ತಂದೆ ತಾಯಿ ಇಲ್ಲಿ ಸೆಟ್ಲಾಗಿ ತುಂಬ ವರ್ಷ ಆಯಿತು. ಸೊ ನಾನು ಇಲ್ಲೇ ಹುಟ್ಟಿ, ಇಲ್ಲೇ ಓದಿ, ಎಲ್ಲೇ ಗ್ರ್ಯಾಜುಯೇಷನ್ ಎಲ್ಲ ಮುಗಿಸಿದಿಲ್ಲ. ಓಕೆ. ನೀವೊಬ್ಬರು ನಟಿ ಆಗಬೇಕು ಅಂತ ಅಂದ್ಕೊಂಡಿದ್ರಾ ಹೇಗೆ? ಇಲ್ಲ, ಆ್ಯಕ್ಚುಲಿ ಯಾಕಂದರೆ ಕೆಲವರಿಗೆ ಚಿಕ್ಕ ವಯಸ್ಸಿನಿಂದ, ಆಮೇಲೆ ಕಾಲೇಜ್ ಡೇಸ್ಗಳಲ್ಲಿ ನಾನೊಬ್ಬರು ಆ್ಯಕ್ಟರ್ ಆಗಬೇಕು, ಈ ಥರ ಎಲ್ಲ ಕೆಲವು ಆಸೆಗಳು. ಇಲ್ಲ, ನಮ್ಮ ಫ್ಯಾಮಿಲಿ ಫೀಲ್ಡಲ್ಲಿ ಯಾರೂ ಇಲ್ಲ. ನಾನು ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡಿದ್ದು. ಪ್ಲಸ್ ಅದೊಂದು ಭಾವನೆಯೂ ಇರಲಿಲ್ಲ ನಮಗೆ. ಬೈ ಆಕ್ಸಿಡೆಂಟ್ ಅಂತ ಹೇಳ್ಬೋದು. ಯಾಕಂದರೆ ನಾನು ಕಾಲೇಜಲ್ಲಿ ಇರಬೇಕಾದ್ರೆ ಫ್ಯಾಷನ್ ಶೋ ಮಾಡಬೇಕಾದ್ರೆ SR ವಿಜಯ್ ಅಂತ MD ಆಗಿದ್ರು ಪ್ರಿಯದರ್ಶಿನಿ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ಗೆ. ಅವ್ರು ನೋಡ್ಬಿಟ್ಟು ನನಗೆ ಮಾಡೆಲ್ ಮಾಡ್ತೀಯಮ್ಮ ಅಂತ ಕೇಳಿದರು. ಆವಾಗ ಮಾಡಲಿಂಗ್ ಶುರು ಮಾಡಿದ್ದೆ. ಆವಾಗ ನಾನು ಅದೇ, ಆವಾಗ ವಿ ಡಿಡ್ಂಟ್ ಹ್ಯಾವ್ ಟೆಲಿವಿಷನ್ ಆ್ಯಂಡ್ ಆಲ್. ಪೋಸ್ಟರ್ಸ್ ಇತ್ತು, ಪೇಪರ್ ಕಟ್ಟಿಂಗ್ಸ್ ಇತ್ತು, ಅದೆಲ್ಲ ಇತ್ತು. 4 ಸೆಷನ್ ಮಾಡಿದೆ. ಮತ್ತು ವಸಂತ ದಾಸ್ ಅವ್ರ ತಾಯಿ ಇದ್ದಾರೆ, ಅವರು ನಮ್ಮ ಫ್ರೆಂಡ್ ಆಗಿದ್ರು. ಅವ್ರು ಸುರೇಶ್ ಅವ್ಲಿಕರ್ ಅವ್ರ ಫ್ರೆಂಡು. ಸೊ ಅವರು ಫಿಲ್ಮ್ ಮಾಡ್ತೀಯಮ್ಮ ಅಂತ ಕೇಳಿದ್ರು. ಅವಾಗ ನಮಗೆ ಇವಾಗಿರೋ ಶ್ರದ್ಧೆ ಎಲ್ಲ ಅವಾಗ ಇರಲಿಲ್ಲ ನಮಗೆ. ಕಾಲೇಜ್ ಹೋಗೋದು ಏನೋ ಒಂದು ಮಜವಾಗಿ ತೊಗೊಂಡಿದ್ವಿ. ಇಟ್ ವಾಸ್ ನಾಟ್ ಅ ಬ್ರೆಡ್ ಆ್ಯಂಡ್ ಬಟರ್ ಅಲ್ವಾ, ಅದೇನೋ ಒಂದು ಹಾಬಿ ಥರ ಅಂದ್ಕೊಂಡ್ಬಿಟ್ಟು ನೋಡೋಣ ಅಂತ ಹೇಳಿದ್ವಿ. ಅವ್ರು ನಿಜವಾಗ್ಲೂ ನನ್ನ ಫೋಟೋ ತೊಗೊಂಡೋಗಿ ಸುರೇಶ್ ಅವ್ರು ಕೊಟ್ಟಿದ್ರು. ಸುರೇಶ್ ಅವರು ಅಬೌಟ್ 16 ಪೀಪಲ್ ನೋಡಿ ಒಬ್ರಿಗೆ ಅಡ್ವಾನ್ಸು ಕೊಟ್ಟಿದ್ರು. ಆಮೇಲೆ ಸ್ಕ್ರಿಪ್ಟ್ ತೆಗಿಬೇಕಾದ್ರೆ ನನ್ನ ಫೋಟೋ ಅದರಿಂದ ಬಿತ್ತು. ದಟ್ ಈಸ್ ಲಕ್. ಅದು ನೋಡ್ಬಿಟ್ಟು ಈ ಹುಡುಗಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದೇ ನಾನು ಹೇಳಿದ್ದು, ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರು ಲಕ್ ಆ್ಯಂಡ್ ಹಾರ್ಡ್ ವರ್ಕ್ ಹ್ಯಾಂಡ್ ಇನ್ ಹ್ಯಾಂಡ್. ಎಷ್ಟೋ ಟ್ಯಾಲೆಂಟೆಡ್ ಜನ ನಾವು ನೋಡಿದ್ದೀವಿ, ಲಕ್ ಇಲ್ಲದೆ ಏನೋ ಅದು ಸಿಗಲ್ಲ ಅಂತ. ಸಿಗಲ್ಲ, ನಿಜ. ಆಮೇಲೆ ಅವ್ರ ಮನೆಗೆ ಬಂದರು, ಕೇಳಿದ್ರು. ಇನಿಷಿಯಲಿ ತಂದೆ ತಾಯಿ ಎಲ್ಲ ಒಪ್ಪಿಲ್ಲ, ಯಾಕಂದ್ರೆ ನಮ್ಗೆ ಈ ಫೀಲ್ಡ್ ಬಗ್ಗೆ ಏನೂ ಗೊತ್ತಿಲ್ಲ. ಯಾಕಂದ್ರೆ ಎಷ್ಟೋ ಜನರಿಗೆ ಸ್ವಲ್ಪ ಗೊತ್ತಿಲ್ಲ, ಎಲ್ಲ ಫೀಲ್ಡು ಗೊತ್ತಿಲ್ಲ ನಮಗೆ. ಯಾರನ್ನೋ ಇರ್ತಾರಲ್ವ, ಅಕ್ಕ ಇದ್ದಾರೆ, ಅಮ್ಮ ಇದ್ದಾರೆ, ಎಲ್ಲ ತಂದೆ ಇದ್ದಾರೆ. ಬಟ್ ಅಫ್ಕೋರ್ಸ್ ಸುರೇಶ್ ಅವ್ಲಿಕರ್ ಇಸ್ ಅ ಜೆಂಟಲ್ಮ್ಯಾನ್. ಅವ್ರು ನಮ್ಮನ್ನು ಕನ್ವಿನ್ಸ್ ಮಾಡಿ, ಅವ್ರ ಫ್ಯಾಮಿಲಿನೆಲ್ಲ ಮೀಟ್ ಮಾಡಿ, ಬಿಕೇಮ್ ಲೈಕ್ ಅ ಫ್ಯಾಮಿಲಿ ಮೆಂಬರ್ ಥರ ಆಯಿತು. ಹಾಗಾಗಿ ಆ ಸಿನಿಮಾ ಮಾಡಿದೆ. ಆ ಸಿನಿಮಾ ಫಸ್ಟ್ ಸಿನಿಮಾ 100 ಡೇಸ್ ಓಡ್ತು, ಆಗಂತುಕ. ಅವ್ರದ್ದೇ ಕಾಡಿನ ಬೆಂಕಿ ಮಾಡಿದೆ. ಅದು ನ್ಯಾಷನಲ್ ಅವಾರ್ಡ್ ಬಂತು. ಅವ್ರು ಅಸೋಸಿಯೇಟ್ ಆಗಿದ್ರು ಸುನಿಲ್ ಕುಮಾರ್ ದೇಸಾಯಿ. ಅವ್ರ ಸಿನಿಮಾ ಮಾಡಿದೆ ತರ್ಕ, ಅದು ಹಿಟ್ ಆಯಿತು. ಸೊ ಅಲ್ಲಿಂದ ಒಂಥರ ಜರ್ನಿ ಸ್ಟಾರ್ಟ್ ಆಗಿದ್ದು. ಅಲ್ಲಿ ಆಕ್ಸಿಡೆಂಟಲ್ ಜರ್ನಿ, ಇದು ಪ್ರೊಫೆಷನ್ ಆಗತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಏನೋ ಹುಡುಗಾಟದಲ್ಲಿ ಮಾಡಿದೆ. ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ಅದ್ರದ್ದು ಗೌರವ, ಅದ್ರ ಘನತೆ, ಅದ್ರ ಶ್ರದ್ಧೆ ಎಲ್ಲ ಆಮೇಲೆ ಬಂದಿದ್ದು ನನಗೆ. ಸೊ ನೌ ಇಟ್ ಇಸ್ ಮೈ ಬ್ರೆಡ್ ಆ್ಯಂಡ್ ಬಟರ್. ಆ್ಯಂಡ್ ಸೀರಿಯಸ್ ಆಗಿ ತಗೋತೀನಿ. ಆಮೇಲೆ ಆ ಕೆಲಸಕ್ಕೊಂದು ಮರ್ಯಾದೆ ಇದೆ ನಮಗೆ.
ಹೊಸದಾಗಿರ್ಬೇಕಾದ್ರೆ ನಮ್ಗೆ ಗೊತ್ತಿಲ್ಲ. ಹೌದು ಹೌದು. ಏಳು ಬೀಳುಗಳೆಲ್ಲ ಇದ್ದೇ ಇರುತ್ತೆ ಮಾಮೂಲಿ, ಯಾವುದೇ ಒಂದು ಇಂಡಸ್ಟ್ರಿ ಆಗಿರ್ಬೋದು, ಬೇರೆ ಬೇರೆ ಫೀಲ್ಡ್ ಆಗಿರ್ಬೋದು. ನಿಮಗೆ ಆ ರೀತಿ ಏನಾದರೂ ಎಕ್ಸ್ಪೀರಿಯನ್ಸ್? ಫಸ್ಟ್ ಆಫ್ ಆಲ್ ನಾನು ಹೇಳಿದ ಥರ ಐ ವಾಸ್ ಲಕ್ಕಿ. ಶುರು ಮಾಡಿದ್ದೆ ಇನ್ ಅ ಗುಡ್ ವೇ, ಹೀರೋಯಿನ್ ಆಗಿ ಶುರುವಾಗಿದ್ದು. ಬಟ್ ಆ ಟೈಮಲ್ಲಿ ನಮಗೆ ಅಬೌಟ್ 8 ಜನ ಕಾಂಪಿಟೇಟರ್ಸ್ ಇದ್ದರು. ಲೈಕ್ ಸುಧಾರಾಣಿ ಸಿನಿಮಾ ನಮ್ಗಿಂತ ಮುಂಚೆ ಬಂತು, ಆನಂದ್, ಮತ್ತು ತಾರಾ ಅವ್ರು ನಮ್ಗಿಂತ ಸೀನಿಯರ್ ಅವರು. ಆ ಥರ ಒಂದು 8 ಜನ ಇದ್ವಿ ನಾವು ಹೆಣ್ಮಕ್ಳು, ಮೈಸೂರಿಂದ ಬ್ಯಾಂಗ್ಳೂರಿಂದ. ಅಭಿನಯ್ ಅವ್ರ ಸಿನಿಮಾನೂ ಆಗಿ ಬಂದಿತ್ತು. ಸೊ ಈ ಕಾಂಪಿಟೇಷನಲ್ಲಿ ನಾನು ಹೇಳಿದ ಥರ ಇವಾಗೆಲ್ಲ ನಮ್ಗೆ ಪ್ಲ್ಯಾನಿಂಗ್ ಹೇಗೆ ಮಾಡಬೇಕು ಅಂತೆಲ್ಲ ಇತ್ತು. ಆವಾಗ ಪ್ಲ್ಯಾನಿಂಗ್ ಇರಲಿಲ್ಲ. ಏನಿತ್ತು ಅಂದರೆ ನಾವು ನ್ಯೂಸಲ್ಲಿ ಇರಬೇಕು. ಅಂದರೆ ಇಫ್ ಯು ಆರ್ ಔಟ್ ಆಫ್ ನ್ಯೂಸ್ ನಿಮ್ಗೆ ಮರ್ತು ಬಿಡ್ತಾರೆ ಅನ್ನೋ ಭಾವನೆ ಇತ್ತು ನನಗೆ ಆವಾಗ. ಸೊ ಅವರು ಹೇಳ್ತಾ ಇದ್ರು, ಇಲ್ಲ ನೀವು ಬರೀ ಹೀರೋಯಿನೇ ಮಾಡಬೇಕಾಗಿತ್ತು. ಬಟ್ ನಾನು ಹೇಳ್ತಾ ಇದ್ದೆ, ಐ ಆಮ್ ನಾಟ್ ಆಮಿರ್ ಖಾನ್ ಅವ್ರು ಶಾರುಖ್ ಖಾನ್. ಅಂದರೆ ಒಂದು ಸಿನಿಮಾ ಮಾಡಿ ಅದು ಫಿಟ್ ಆದರೆ ಇಟ್ ಇಸ್ ಅ ಹಿಟ್, ಫ್ಲಾಪ್ ಆದರೆ ಜನ ಮರ್ತಾರೋ ಆ ಥರ 2 ವರ್ಷಕ್ಕೆಲ್ಲ ಸಿನಿಮಾ ಮಾಡೋಕ್ಕಾಗಲ್ಲ. ಸೊ ಆವಾಗ ನನ್ನ ಯೋಚನೆ ಆಗಿತ್ತು, ಅಂದರೆ ಯಾವ ಸಿನಿಮಾ ಬಂದರೂ ಮಾಡು. ಹೌದು, ಯಾವ ಪಾತ್ರ ಕೊಟ್ಟರು ಮಾಡು. ಸೊ ಚೆನ್ನಾಗಿ ಹೋಯಿತು. ನಾವು ಮಾಡಿರೋ ಪಾತ್ರ ಎಲ್ಲ ಇಸ್ ವೆರಿ ಗುಡ್. ಆಮೇಲೆ ಸೆಕೆಂಡ್ ಹೀರೋಯಿನ್ ಆಗಿ, ಈವನ್ ಇಫ್ ಇಟ್ ಇಸ್ ಕ್ಯಾರೆಕ್ಟರ್ ಆರ್ಟಿಸ್ಟ್, ಆಲ್ ವೆರಿ ಪವರ್ಫುಲ್ ಕ್ಯಾರೆಕ್ಟರ್ಸ್ ಮಾಡಿದ್ದೀನಿ. ಸೊ ಆ ಥರ ಮಾಡ್ಕೊಂಡು ಬಂದೆ. ಆ್ಯಂಡ್ ನಾನಾಗೆ ಬ್ರೇಕ್ ತೊಗೊಂಡೆ. ಮದುವೆ ಆದಾಗ, ಮಗು ಆದಾಗ ನಾನಾಗೆ ಬ್ರೇಕ್ ತೊಗೊಂಡೆ. ಯಾಕಂದರೆ ಸ್ವಲ್ಪ ನನ್ನ ಮಗು ಆದಮೇಲೆ ಐ ಥಿಂಕ್ ಫಾರ್ 3 years ನಾನು ಸಿನಿಮಾನೂ ಮಾಡಿಲ್ಲ, ಏನೂ ಮಾಡಿಲ್ಲ. ಇನ್ಫ್ಯಾಕ್ಟ್ ಮಗು ಪ್ಲೇ ಸ್ಕೂಲಿಗೆ ಶುರು ಆದಮೇಲೆ ಮಾಡಿದ್ದೆ. ಅದು ಮಧ್ಯದಲ್ಲಿ ಒಂದೇ ಒಂದು ಮಾಡಿದ್ದೆ ಏನಂದರೆ ನಾಗಮಂಡಲ. ಹೌದು, ಅದು ಶಂಕರ್ನಾಗ್ ಇರಬೇಕಾದ್ರೆ ಅಡ್ವಾನ್ಸ್ ತೊಗೊಂಡಿದ್ದು ಸಿನಿಮಾ ಅದು. ಅನ್ಫಾರ್ಚುನೇಟ್ಲಿ ಅವ್ರು ಇರಲಿಲ್ಲ. ಆಮೇಲೆ ಪ್ರಕಾಶ್ ರಾಯ್ ಅವ್ರು ಮಾಡಿದ್ರು. ಅದೊಂದು ಸೆಂಟಿಮೆಂಟಲ್ ವ್ಯಾಲ್ಯೂ ಮೇಲೆ ಅವಾಗ ಮಗು ಆದಮೇಲೆ ನಾನು ಆ ಸಿನಿಮಾ ಮಾಡಿದ್ದು ಫಸ್ಟ್. ಸೊ ಅದು ಬಿಟ್ಟರೆ ಬೇರೆ ಯಾವುದು ಮಾಡಿಲ್ಲ. ದೆನ್ ಐ ವಾಸ್ ಇಂಟ್ರೊಡ್ಯೂಸ್ ಟು ಟೆಲಿವಿಷನ್. ಯಾಕೆಂದರೆ ಸಿನಿಮಾದಲ್ಲಿ ನಾವು ಮಾಡಬೇಕಾದ್ರೆ ಒಂದು 60 ದಿನ ಶೂಟಿಂಗ್ ಹೋಗ್ತೀವಿ. 30 ದಿನ ಔಟ್ಡೋರ್ ಇರ್ತೀವಿ, 10 ದಿನ ಸಾಂಗಲ್ಲಿ ಇರ್ತೀವಿ. ಆ ಥರ ಮಮ್ಮಿ ವುಡ್ ಕಮ್ ಆ್ಯಂಡ್ ಅದೊಂಥರ ಡಿಫ್ರೆಂಟ್ ಲೈಫ್. ನಮಗೊಂದು ಮಗು ಆದಮೇಲೆ ಆ ಥರ ಮಾಡೋಕ್ಕಾಗಲ್ಲ. ನಿಜ. ಬಟ್ ಟ್ಯಾಲೆಂಟ್ ಅಂತ ಒಂದು ಇರತ್ತಲ್ವ, ಜನ ಕರೆಯೋದೊಂದು ಇರತ್ತಲ್ವ, ನಮ್ಮ ಒಳಗಡೆ ಇರತ್ತಲ್ವ ಅದು. ಸೊ ಆವಾಗ ರವಿಕಿರಣ್ ಅವರು ಮತ್ತು ಅಶೋಕ್ ನಾಯ್ಡು ಅವರು ಮಾಡಬೇಕಾದ್ರೆ ತಮಿಳ್ ಸೀರಿಯಲ್ ರೀಮೇಕ್ ಮಾಡಬೇಕಾಗಿತ್ತು ಕನ್ನಡದಲ್ಲಿ. ಸೊ ದೇ ವಾಂಟೆಡ್ ಅ ಪ್ರೌಡ್ ಯಂಗ್ ಮದರ್ ಥರ ಬೇಕು ಅಂತಂದರು. ಸೊ ನಾನು ಹೇಳಿದೆ, ಹಿಂಗೆ ಮಗು ಇದೆ, ಐ ಕೆನಾಟ್ ವರ್ಕ್ ಲೇಟ್ ನೈಟ್ ಎಲ್ಲ ಆಗಲ್ಲ. ಇಲ್ಲ, ನೀವು 9:30 ಬನ್ನಿ, 6:00 ಹೊರಟೋಗ್ಬಿಡಿ ಅಂತ ಹೇಳಿದ್ರು. ದಟ್ ವಾಸ್ ವೆರಿ ಗುಡ್ ಫಾರ್ ಮೀ. ಅಂದರೆ ಐ ಆಮ್ ದೇರ್ ವಿತ್ ದ ಚೈಲ್ಡ್ ಆಲ್ಸೋ. ಇದು ಸೊ ಅಲ್ಲಿ ಟೆಲಿವಿಷನ್ ಶುರು ಮಾಡಿದೆ. ಅಲ್ಲಿಂದ ಶುರು ಮಾಡಿರೋ ಜರ್ನಿ 2 ಸೈಮಲ್ಟೇನಿಯಸ್ಲಿ ಸಿನಿಮಾನು ಮಾಡ್ತಾಯಿದ್ದೆ, ಸೀರಿಯಲ್ಲು ಮಾಡ್ತಾಯಿದ್ದೆ. ಅದು ಇಲ್ಲಿ ತನಕ ಬಂದಿದೆ. ಓಕೆ, ಈ ಸಿನಿಮಾ ಮತ್ತು ಸೀರಿಯಲ್ಗೆ ಏನಾದರೂ ಡಿಫ್ರೆನ್ಸ್ ಇದೆಯಾ ಮೇಡಮ್? ಅಫ್ಕೋರ್ಸ್, ಡೆಫಿನೆಟ್ಲಿ ಎರಡೂ ಡಿಫ್ರೆಂಟೇ. ಆ್ಯಕ್ಟಿಂಗ್ ವೈಸ್ ಅಂತ ನಾನು ಹೇಳಲ್ಲ. ಬಟ್ ಈಗ ನೋಡಿ, ನೀವು ಒಂದು ಸಿನಿಮಾ ಮಾಡಿ, ನಾನು ಒಂದು 20-25 ವರ್ಷ ಮುಂಚೆ ಮಾಡಿರೋ ಫಸ್ಟ್ ಸಿನಿಮಾ ಜನ ಇವತ್ತು ನೆನ್ಪಿಟ್ಕೊತಾರೆ. ಬಟ್ ನಾನು ಫಸ್ಟ್ ಸೀರಿಯಲ್ ಯಾರೂ ನೆನ್ಪಿಟ್ಕೊಳ್ಳಲ್ಲ. ನಿಜ. ಅಂದರೆ ನೀವು ಒಂದು ಸಿನಿಮಾ ಮಾಡಿ ಹಿಟ್ಟಾದ್ರೂ ಜನ ನಿಮ್ಮನ್ನು ಗುರುತಿಸ್ತಾರೆ. ಟೆಲಿವಿಷನ್ ಏನಂದರೆ ನೀವು ಈ ಸ್ಕ್ರೀನಲ್ಲಿ ಇರೋ ತನಕ ನಿಮ್ಮನ್ನು ನೆನಪಿಸ್ಕೊತಾರೆ. ಯಾಕಂದರೆ ನೀವೊಂದು ಯಾವಾಗ ಒಂದು ಸೀರಿಯಲ್ ಬಂದಿತ್ತು ಅಂದರೆ ಅದಷ್ಟು ನೆನಪಿರಲ್ಲ. 500 ಎಪಿಸೋಡ್ ಆದಮೇಲೆ ಹೊಸ ಯಾರು ಬರ್ತಾರೆ ಅವ್ರ ಬಗ್ಗೆ. ಹೌದು. ಸೊ ಅಲ್ಲಿ ವನಿತಾ ವಾಸುಕ್ಕಿಂತ ಆ ಕ್ಯಾರೆಕ್ಟರ್ನ ಗುರುತಿಸ್ತಾರೆ. ನಿಜ. ವೆರೇಸ್ ನಾವು ಸಿನಿಮಾ ಮಾಡಿದರೆ ವನಿತಾ ವಾಸುನ ಗುರುತಿಸ್ತಾರೆ. ಸೊ ಅದು ಒಂದು ಡಿಫ್ರೆನ್ಸ್. ಪ್ಲಸ್ ಸಿನಿಮಾ ಆದರೆ ನೀವು ಇವಾಗ ಒಂದು ಸಿನಿಮಾ ಮಾಡ್ತೀರಾ, ಆಫ್ಟರ್ 3 months ಇನ್ನೊಂದು ಸಿನಿಮಾ ಮಾಡ್ಬೋದು, ಇಲ್ಲ ಆಫ್ಟರ್ 6 months ಒಂದು ಸಿನಿಮಾ ಮಾಡ್ಬೋದು. ಆದರೆ ಒಂದು ಹಿಟ್ ಆಗ್ಬೋದು, ಒಂದು ಫ್ಲಾಪ್ ಆಗ್ಬೋದು. ವೆರಾಸ್ ಟೆಲಿವಿಷನ್ ಅಂದರೆ ಇಟ್ಸ್ ಲೈಕ್ ಅ ಫ್ಯಾಕ್ಟ್ರಿ. ನಿಮಗೆ ರೆಗ್ಯುಲರ್ ಇನ್ಕಮ್ ಫಾರ್ ಅ ಇಯರ್ ಆ್ಯಂಡ್ ಹಾಫ್ ಹಂಗೆ ರೆಗ್ಯುಲರ್ ಇನ್ಕಮ್ ಇರುತ್ತೆ, ರೆಗ್ಯುಲರ್ ಕೆಲಸ ಇರುತ್ತೆ. ಸೊ ಎರಡರಲ್ಲೂ ಬೆನಿಫಿಟ್ಸ್, ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜ್ ಇದ್ದೇ ಇದೆ. ಓಕೆ. ಬಟ್ ಬೋತ್ ಆರ್ ಆರ್ಟ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಆಮೇಲೆ ವನಿತಾ ವಾಸು ಬೋಲ್ಡ್ ಕ್ಯಾರೆಕ್ಟರ್ಗಳನ್ನ ಜಾಸ್ತಿ ಮಾಡ್ತಾರೆ ಅಂತ. ಅಲ್ಲ, ಮೆನಿ ಪೀಪಲ್ ಆಸ್ ಮಿ ಬೋಲ್ಡ್ ಕ್ಯಾರೆಕ್ಟರ್ ಅಂದರೆ ಯಾವುದು ಅಂತ ನನಗೆ ಹೇಳಬೇಕು. ಯಾಕಂದರೆ ಇವಾಗ ನಾನು ಸ್ಕ್ರೀನ್ ನೋಡಿದರೆ ನಾನೇನು ಬೋಲ್ಡ್ ಮಾಡಿದೆ ಅಂತ ಕೇಳಬೇಕು. ಅಂದರೆ ಇಫ್ ಇಟ್ಸ್ ಕಾಸ್ಟ್ಯೂಮ್, ಜಯಂತಿ ಅಮ್ಮಯಿಂದ ಸ್ವಿಮ್ ಸೂಟ್ ಹಾಕಿದ್ದಾರೆ, ನಾನೇನು ಹೊಸ್ತು ಮಾಡಿಲ್ಲ. ಈಗಿರೋ ಹುಡುಗಿಯರು ಹಾಕೋತಾ ಇದ್ದಾರೆ, ನಾನೇನು ಹೊಸ್ತು ಮಾಡಿದ್ದೀನಿ. ಬಟ್ ನಾನು ಮಾಡೋ ಕ್ಯಾರೆಕ್ಟರ್ ಕನ್ವೆಕ್ಷನಲ್ ಮಾಡ್ತೀನಿ. ಅಂದರೆ ಯಾಕಂದರೆ ಹಿಂದಿನ ಸಿನಿಮಾಕ್ಕಿಂತ ಇವಾಗ ಸ್ವಲ್ಪ ಇನ್ನೂ ಹೌದು. ಸೊ ನೀವು ಆ ಕ್ವೆಶ್ಚನ್ ನೀವು ಇವಾಗಿನ ಹುಡುಗಿ ಕೇಳಬೇಕು ನನಗಿಂತ. ಬಟ್ ಪ್ರಾಬಬ್ಲಿ ನಾನು ಏನಂದರೆ ಇಫ್ ಒಂದು ಕ್ಯಾರೆಕ್ಟರ್ ಮಾಡ್ತಾಯಿದ್ರೆ ಅದು ಅಷ್ಟು ಕನ್ವೆಕ್ಷನಲ್ ಮಾಡ್ತೀನಿ. ನಾನು ಆ ಕ್ಯಾರೆಕ್ಟರ್ ಸ್ಕಿನ್ ಒಳಗಡೆ ಹೊಟ್ಟೋಗ್ಬಿಡ್ತೀನಿ. ಸೊ ಜನ ಅಲ್ಲಿ ವನಿತಾ ವಾಸು ಮರ್ತ್ಬಿಟ್ಟು ಓ ಇವ್ರು ಹಿಂಗೇನಾ ಅಂತ ಅಂದ್ಕೊಂಡ್ಬಿಡ್ತಾರೆ. ದೆನ್ ವೆನ್ ದೇ ಮೀಟ್ ಮಿ ದಿಸ್, ಓ ದಿಸ್ ಇಸ್ ವನಿತಾ ವಾಸು. ಸೊ ಇಟ್ಸ್ 2 different ಕ್ಯಾರೆಕ್ಟರ್ಸ್. ನಾನು ಮಾಡೋ ಕ್ಯಾರೆಕ್ಟ್ರು ನನ್ನ ರೆಗ್ಯುಲರ್ ಲೈಫಲ್ಲೂ 2
ಅಂತರ ತುಂಬ ಅಂತರ ಇದೆ. ಸೊ ಪ್ರಾಬ್ಲಿ ಯಾವುದೇ ಕ್ಯಾರೆಕ್ಟರ್ ಮಾಡಿದ್ರು ಆ ಕನ್ವೆಕ್ಷನ್ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಬೋಲ್ಡ್ನೆಸ್ ಹೇಳಿದರೆ ವಾಟ್ ಇಸ್ ಬೋಲ್ಡ್ನೆಸ್ ಎಲ್ಲರೂ ಮಾಡ್ತಾರೆ. ಅದೇ ಜಯಂತಿ ಅಮ್ಮನ ಕಾಲದಿಂದ ಇವತ್ತವರೆಗೂ ಬರ್ತಾರೆ. ಬಟ್ ಪ್ರಾಬ್ಲಿ ಐ ವಾಸ್ ಮೋರ್ ಫ್ಯಾಷನ್ ಕ್ಯಾರೆಕ್ಟರ್ಗೆ ಸೂಟ್ ಆಗುವಂತ ನಾನು ಮೋರ್ ಫ್ಯಾಷನಬಲ್ ಆಗಿದೆ ಅಂತ ಅನ್ಸುತ್ತೆ. ಬಿಕಾಸ್ ಆವಾಗ ಯಾರು ಮಿನಿ ಸ್ಕರ್ಟ್ ಹಾಕ್ತಿರ್ಲಿಲ್ಲ. ಬಟ್ ನಾನು ನಮ್ಮ ಮನೆಯಲ್ಲಿ ಇಬ್ಬರು ಹೆಣ್ಮಕ್ಳು, ನಮ್ಮ ಅಕ್ಕನ ಹೆಣ್ಮಗು ಥರ ಬೆಳೆಸೋದು, ನನ್ನ ಗಂಡು ಮಗು ಥರ ಬೆಳೆಸೋದು. ಹಾಗಾಗಿ ನಾನು ಶಾರ್ಟ್ಸ್ ಹಾಕೊಂಡು ಓಡಾಡೋದ್ರಲ್ಲಿ, ಮಿನಿ ಸ್ಕರ್ಟ್ ಹಾಕಿ ಓಡೋದ್ರಲ್ಲಿ ಆ್ಯಡ್ ಅ ಗುಡ್ ಫಿಗರ್ ಆಲ್ಸೋ. ಅದರಲ್ಲಿ ಏನು ಡಿಫ್ರೆನ್ಸ್ ಇರಲಿಲ್ಲ. ಬಟ್ ಈಗಿನ ಹುಡುಗಿಯರು ಅದಕ್ಕಿಂತ ಚಿಕ್ಕದ ಮಾಲಲ್ಲಿ ಹಾಕೊಂಡು ಓಡಾಡ್ತಾರೆ. ಸೊ ದೇರ್ ಇಸ್ ನೋ, ಆ ಕ್ವೆಶನ್ ಕೇಳೋದ್ರಲ್ಲಿ ಅರ್ಥ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಓಕೆ. ಆಮೇಲೆ ನಿಮ್ಮ ತಂದೆ ಬಗ್ಗೆ ನೀವು ಎಷ್ಟೋ ಇಂಟರ್ವ್ಯೂಗಳಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಮಾತಾಡಿರ್ತೀರ. ಏನು ಹೇಳ್ತೀರಾ ನಿಮ್ಮ ತಂದೆ ಬಗ್ಗೆ? ನನಗೆ ಮೈ ಫಾದರ್ ಇಸ್ ಮೈ ಹೀರೋ. ಆ್ಯಂಡ್ ನಾನು ಇವತ್ತು ಏನೇ ಮಾಡ್ತಾಯಿದ್ರು, ಏನೇ ಗಾದೆ ಹೇಳಿದ್ರು, ಏನೇ ಫಾಲೋ ಮಾಡಿದ್ರು, ಇಟ್ ಈಸ್ ಮೈ ಫಾದರ್ಸ್. ಮೈ ಫಾದರ್ ಅಂದರೆ ಹಿ ವಾಸ್ ಮಚ್ ಮೋರ್ ಫಾರ್ವರ್ಡ್ ಇನ್ ಥಿಂಕಿಂಗ್. ಅಂದರೆ ಆ ಕಾಲದಲ್ಲೇ ನಮ್ಮ ಅಪ್ಪನ ಜೊತೆ ಕೂತ್ಕೊಂಡು ನಾನು ಏನು ಬೇಕಾದರೂ ಮಾತಾಡ್ಬೋದು. ಐ ಕ್ಯಾನ್ ಪುಟ್ ಇಟ್ ಅಕ್ರಾಸ್ ಆನ್ ದ ಟೇಬಲ್ ಆ್ಯಂಡ್ ಅವ್ರು ನನಗೆ ಸೊಲ್ಯೂಷನ್ ಕೊಡ್ತಿದ್ರು. ಅದೇ ನಾನು ಇವಾಗ ನನ್ನ ಮಗನ ಜೊತೆ ಮಾಡ್ತಾ ಇದ್ದೇನೆ. ಸೊ ಅವ್ನಿಗೆ ಏನೇ ಮಾತಾಡಬೇಕಾದ್ರು ಈ ಕ್ಯಾನ್ ಕಮ್ ಟು ಮೀ ಫಸ್ಟ್. ಯಾವಾಗಲೂ ಹೇಳಬೇಕು, ಅಯ್ಯೋ ನಾನು ಇದು ಅಮ್ಮನ ಹತ್ರ ಹೇಳ್ಬಾರ್ದು, ಏನು ಮಾಡಬೇಕು ಅಂತ ಅನ್ನಿಸ್ಬಾರ್ದು. ಫಸ್ಟ್ ನಾನು ಹೋಗಿ ಅಮ್ಮನಿಗೆ ಹೇಳ್ಬೇಕು ಅಂತ. ಸೊ ಆ ಥರ ಒಂದು ಅಟ್ಮಾಸ್ಫಿಯರ್ ನಮ್ಮಪ್ಪ ನನಗೆ ಕ್ರಿಯೇಟ್ ಮಾಡಿಕೊಟ್ಟಿದ್ರು. ಅದೇ ನಾನು ಫಾರ್ವರ್ಡ್ ಮಾಡ್ತಾ ಇದ್ದೀನಿ. ನಿಮ್ಮ ತಂದೆಯ ಸಪೋರ್ಟ್ ಎಲ್ಲ ಹೇಗಿತ್ತು ನಿಮಗೆ ಇಂಡಸ್ಟ್ರಿನಲ್ಲಿ? ಡ್ಯಾಡ್ ವಾಸ್ ವೆರಿ, ಐ ಮೀನ್ ಒಂದು ಸತಿ ನನಗೆ ಹೇಳಿದರು, ನೋಡಮ್, ಯಾಕಂದರೆ ಜನರಲಿ ಗಾಸಿಪ್ಸ್ ನೀವು ಹೇಳೋ ಥರ. ಈಗ ನಾವು ಏನೇ ಪಾತ್ರ ಮಾಡಿದ್ರು ಸರಿ, ನಾನು ಡ್ರಗ್ ಅಡಿಕ್ಟ್ ಮಾಡಿದೆ ವೆನ್ ಐ ವಾಸ್ 21 years old. ಆ್ಯಂಡ್ ನನಗೊಬ್ಬ ಪ್ರೆಸ್ ಅವ್ರು ಬಂದು ಕೇಳಿದ್ರು, ಮೇಡಮ್ ಹ್ಯಾವ್ ಯು ಡನ್ ಡ್ರಗ್ಸ್ ಅಂತ ಕೇಳಿದ್ರು. 21 ವಯಸ್ಸಲ್ಲಿ ನಾವು ಆ ಕಾಲದಲ್ಲಿ ಡ್ರಗ್ಸ್ ಅಂತ ಒಂದು ಇದ್ದೇ ಇರಲಿಲ್ಲ. ಬಟ್ ವಿ ವರ್ ಡೂಯಿಂಗ್. ಸೊ ನಾನು ಕೇಳಿದೆ, ನಾನು ಮೊನ್ನೆ ಯಾವುದೋ ಸಿನಿಮಾದಲ್ಲಿ ಅಂಬರೀಷ್ ಜೊತೆ ಸತ್ಬಿಟ್ಟು ಬಂದಿದ್ದೀನಿ, ನನಗೆ ಸಾಯೋದು ಹೆಂಗೆ ಅಂತ ಗೊತ್ತಾ ಅಂತ ಕೇಳಿದೆ. ನಮಗೆ ಗೊತ್ತಿಲ್ಲ. ಬಟ್ ವಿ ಆ್ಯಕ್ಟ್. ಸೊ ನಾನು ಡ್ರಗ್ ಅಡಿಕ್ಟಾಗಿ ಆ್ಯಕ್ಟ್ ಮಾಡಿದ್ರು ಸರಿ, ಡಾಕ್ಟ್ರಾಗಿ ಆ್ಯಕ್ಟ್ ಮಾಡಿದ್ರು. ನಾನು ಡಾಕ್ಟ್ರ್ ಅಲ್ಲ, ಬಟ್ ನಾನು ಆರ್ಟಿಸ್ಟ್ಗೆ ಯಾವ ಕ್ಯಾರೆಕ್ಟರ್ ಬೇಕಾದರೂ ಮಾಡಬೇಕು, ಅದು ಆರ್ಟ್. ಸೊ ವಿ ಆರ್ ನಾಟ್ ಲೈಕ್ ದ್ಯಾಟ್. ಸೊ ಹಾಗಾಗಿ ಏನೇ ರೂಮರ್ಸ್ ಬಂದರು ಆವಾಗ ಇವಾಗ ನೋಬಡಿ ಈಸ್ ಬಾದರ್ಡ್ ಅಬೌಟ್ ಗಾಸಿಪ್. ಈಗ ಸೋಷಿಯಲ್ ಮೀಡಿಯಾ ಹೆಂಗೆ ಬಂದಿದೆ ಅಂತಂದರೆ ನೀವು ಏನೇ ಹಾಕಿದ್ರು ನೋಬಡಿ ಬಿಲೀವ್ಸ್ ಇಟ್. ಅದು ನಿಜ ಆದರೂ ಸುಳ್ಳಾದರೂ ದೇ ಡೋಂಟ್ ಬಾದರ್. ಬಟ್ ಆವಾಗ ವಿ ವರ್ ಮೋರ್ ಕನ್ಸರ್ವೇಟಿವ್. ನಮಗೇನಾದರೂ ಬಂದರೆ ನಮಗೆ ಹರ್ಟ್ ಆಗ್ತಿತ್ತು. ಮೊದಲು ಅಯ್ಯೋ ಯಾಕೆ ಹಿಂಗೆ ಬರೀತಾ ಇದ್ದಾರೆ ನಮ್ಮ ಬಗ್ಗೆ. ಸೊ ಬಿಗಿನಿಂಗ್ ವಿ ಆರ್ ವೆರಿ ಸೆನ್ಸಿಟಿವ್. ಸೊ ಆವಾಗ ನಮ್ಮ ತಂದೆ ಹೇಳ್ಕೊಟ್ರು, ನೀನು ಫೇಮಸ್ ಆಗಿದೆಯಾ, ಅದಕ್ಕೆ ನಿನ್ನ ಬಗ್ಗೆ ಬರೀತಾರೆ, ಪಕ್ಕದ ಮನೆಯವ್ರ ಬಗ್ಗೆ ಯಾರೂ ಬರೆಯೋದಿಲ್ಲ. ಹೌದು, ನಿನ್ನ ಬಗ್ಗೆ ಬರೆದ್ರೇ ಅವ್ರ ಊಟ ನಡೆಯೋದು, ಯಾಕಂದರೆ ಅವ್ರ ಪೇಪರ್ ಮಾರೋದು. ಹೌದು. ಸೊ ಯು ಆರ್ ಸಂಬಡಿ. ಸೊ ಅವ್ರು ಬರೆದ್ರೆ ಟೇಕ್ ಇಟ್ ಈಸಿ. ನಾಳೆ ಬೇರೆ ಏನೋ ಬರುತ್ತೆ, ಅದು ಟಾಪಿಕ್ ಆಗುತ್ತೆ ಅಂತ ನಮ್ಮ ತಂದೆ ಆವತ್ತು ಹೇಳ್ಕೊಟ್ಟಿದ್ರು. ಸೊ ಫಸ್ಟ್ ನಾನು ಸೆನ್ಸಿಟಿವ್ ಆಗಿದ್ದೆ, ಅಳ್ತಾ ಇದ್ದೆ. ಹೋಗ್ತಾ ಸುಮ್ಮನೆ ಅವ್ರು ಪ್ರೆಸ್ ಅವ್ರಿಗೆ ಕೇಳ್ತಾ ಇದ್ರು, ಇವ್ರ ಜೊತೆ ಅಫೇರ್, ಅವ್ರ ಜೊತೆ ಅಫೇರ್. ನಾನೇ ತೋರಿಸ್ಕೊಡ್ತೀನಿ ಯಾರ ಜೊತೆ ಅಫೇರ್ ಅಂತ ಹೇಳ್ಬಿಡ್ತಾ ಇದ್ದೆ. ಯಾಕಂದ್ರೆ ನಾವು ಯಾವ ತನಕ ಇಲ್ಲ ಅವ್ರಿಲ್ಲ ಅಂತ ಹೇಳ್ತಾ ಹೋದ್ರೆ ಅವ್ರು ಸುಮ್ಮನೆ ಕೇಳ್ತಾನೆ ಹೋಗ್ತಾರೆ. ಬೆಸ್ಟ್ ಹೌದು ಇದೆ ಇವಾಗ ಏನು ಅಂತ ಕೇಳಿದ್ರೆ ಅವ್ರು ನೆಕ್ಸ್ಟ್ ಕ್ವಶನ್ ಇಲ್ಲ ಕೇಳಲ್ಲ. ಹೌದು. ಸೊ ಆ ಥರ ಎಲ್ಲೋ ಒಂದು ಕಡೆ ನಮ್ಮ ಸೆನ್ಸಿಟಿವಿಟಿ ಹೊರಟೋಯ್ತು. ವಿ ಬಿಕೇಮ್ ಸ್ಟ್ರಾಂಗರ್. ಸೊ ಇವಾಗ ಏನು ಬರೆದ್ರು ನಮ್ಗೆ ಗೊತ್ತು. ಬಿಗಿನಿಂಗ್ ಎಲ್ಲರೂ ಬಿಲೀವ್ ಮಾಡ್ತಿದ್ರು, ಈಗ ಯಾರು ಬಿಲೀವ್ ಮಾಡಲ್ಲ. ಹೌದು. ಸೊ ಅದೊಂದು ಗಾದೆ ಇದೆ, ಇಫ್ ಯು ಬಿಲೀವ್ ಆಲ್ ದಟ್ ಯು ರೀಡ್, ಸ್ಟಾಪ್ ರೀಡಿಂಗ್ ಅಂತ. ನಿಜ. ಓಕೆ. ನಿಮ್ಮ ಅಕ್ಕ ಮತ್ತೆ ನಿಮ್ಮ ಅಮ್ಮನ ಸಪೋರ್ಟ್ ನಿಮ್ಗಿತ್ತು ಅಂತ? ಬೇಸಿಕ್ಲಿ ಎಲ್ಲ ನೋಡ್ಕೊಂಡಿದ್ದು ಅವರೇ. ಬಿಕಾಸ್ ದೋ ಐ ಆಮ್ ಎನ್ ಎಜುಕೇಟೆಡ್ ಪರ್ಸನ್. ನೀವು ಶೂಟಿಂಗ್ ಹೋದಾಗ ಕೂಡ ಅವ್ರು ನಿಮ್ಮ ಜೊತೆ ಇರ್ತಾ ಇದ್ರು. ಹೌದು. ಇಟ್ಸ್ ಲೈಕ್ ಅ ವಾಲ್. ಅಂದರೆ ನಮ್ಮಮ್ಮ ಎಲ್ಲ ಕಡೆ ನನ್ನ ಜೊತೆ ಬರ್ತಾಯಿದ್ರು, ನಮ್ಮ ಅಕ್ಕ ಎಲ್ಲ ಹ್ಯಾಂಡಲ್ ಮಾಡ್ತಾಯಿದ್ರು. ಮತ್ಲಬ್ ಫೈನಾನ್ಷಿಯಲಿ ಶಿ ವುಡ್ ಹ್ಯಾಂಡಲ್ ಎವ್ರಿಥಿಂಗ್. ಸೊ ಬೇಸಿಕ್ಲಿ ನಾನು ಏನೂ ನೋಡ್ಕೋತಾ ಇರಲಿಲ್ಲ, ಎಲ್ಲ ಅವರೇ ನೋಡ್ಕೋತಾ ಇತ್ತು. ದೇ ವುಡ್ ಟೆಲ್ ಮಿ, ಈ ಶೂಟಿಂಗ್ ಹೋಗ್ತಾಯಿದ್ದೆ, ಆ ಶೂಟಿಂಗ್. ದೇ ಟುಕ್ ಕೇರ್ ಆಫ್ ಮೀ ವೆರಿ ವೆಲ್. ಯಾಕಂದರೆ ನನಗೇನು ಗೊತ್ತಿರಲಿಲ್ಲ. ಬಟ್ ಆಮೇಲೆ ನಾನು ಕಲ್ತಿರೋದು. ಆಮೇಲೆ ಪರಿಚಯ ಆದಮೇಲೆ ಕಲ್ತಿರೋದು. ಅಲ್ಲಿ ತನಕ ನನ್ನನ್ನು ಸೇಫ್ ಗಾರ್ಡ್ ಮಾಡೋಕ್ಕೆ ಮೈ ಪೀಪಲ್ ವರ್ ಅರೌಂಡ್. ಓಕೆ. ಪೇರೆಂಟ್ಸ್ ಬರ್ತಾ ಇದ್ರು ಅಂತೀರಾ? ಮೈ ಮಾಮ್ ವುಡ್ ಕಮ್ ಎವ್ರಿವೇರ್. ನಮ್ಮಮ್ಮ ನಿಲ್ಸಿದ ಮೇಲೆ ನಮ್ಮ ಅಕ್ಕ ಎಲ್ಲ ಕಡೆ ಬರ್ತಾಯಿದ್ರು. ಸೊ ಎವ್ರಿವೇರ್ ಇಟ್ ವಾಸ್ ಗುಡ್. ನಿಮ್ಮ ಒಂದು ಅಭಿನಯ ನೋಡ್ಬಿಟ್ಟು ನಿಮ್ಮ ಮನೇಲಿ ಏನು ಹೇಳ್ತಾ ಇದ್ರು? ಫಸ್ಟ್ ಎಲ್ರಿಗೂ ಸರ್ಪ್ರೈಸ್ ಆಯಿತು. ಯಾಕಂದರೆ ನಿನಗೆ ಆ್ಯಕ್ಟಿಂಗ್ ಬರತ್ತಾ ಅಂತ ಅಂದ್ಬಿಟ್ಟು. ಯಾಕಂದರೆ ನಾನು ಯಾವತ್ತೂ ಯಾವುದು ಕ್ಲಾಸು ಆ ಥರದ್ದೊಂದು ಏನಿರಲಿಲ್ಲ. ಅದು ಒಂದು ತುಂಬ ಥ್ಯಾಂಕ್ಫುಲ್ ಹೇಳಬೇಕು. ಯಾಕಂದರೆ ಇವತ್ತು ಬರೋ ಹುಡುಗಿಯರಿಗೆ ತುಂಬ ಕಷ್ಟ. ಯಾಕಂದರೆ ಇವತ್ತು ತುಂಬ ಕೋರ್ಸ್ಗಳು ಎಲ್ಲ ಮಾಡ್ಕೊಂಡು ಬರ್ತಾರೆ. ಐ ಶುಡ್ ಬಿ ಥ್ಯಾಂಕ್ಫುಲ್. ಯಾಕಂದರೆ ನನಗೆ ಕ್ಯಾಮರಾ ಏನು, ಆ್ಯಂಗಲ್ ಏನು,
ಲೈಟಿಂಗ್ ಏನು ಅಂತಲೂ ಗೊತ್ತಿರಲಿಲ್ಲ. ಆ್ಯಂಡ್ ನಾವು ಮಾತಾಡಬೇಕಾದ್ರೆ ನಿಮ್ಮನ್ನು ನೋಡಿ ನನ್ನ ಎಕ್ಸ್ಪ್ರೆಷನ್ ಬರೋದಲ್ವ. ಹೌದು. ಅಲ್ಲಿ ಕೈ ಇಟ್ಬಿಟ್ಟು ಹೇಳೋದು, ಇಲ್ಲಿ ನೋಡಿ ಮಾತಾಡಿ ಅಂತ ಅಂದ್ಬಿಟ್ಟು, ಕೈ ನೋಡ್ಬಿಟ್ಟು ಹೆಂಗೆ ಮಾತಾಡೋದು ಅಂತ ನನಗೆ. ಸೊ ಆ ರಿಯಾಕ್ಷನ್ ಬರ್ತಾ ಇರಲಿಲ್ಲ. ಬಟ್ ಕೋಸ್ಟಾರ್ಸ್ ವಾಸ್ ಸೋ ಕೋಆಪರೇಟಿವ್, ಅವರೇ ಬಂದು ನಿಂತ್ಕೊಳ್ತಾ ಇದ್ರು ಎಕ್ಸ್ಪ್ರೆಷನ್ ಬರಲಿ ಅಂತ ಅಂದ್ಬಿಟ್ಟು. ಆ ಥರ ತುಂಬ ಹಿರಿಯರು, ತುಂಬ ಐ ಶುಡ್ ಸೇ ಥ್ಯಾಂಕ್ಸ್ ಟು ಆಲ್ ದ ಡೈರೆಕ್ಟರ್ಸ್, ಕ್ಯಾಮ್ರಾಮ್ಯಾನ್, ಆರ್ಟಿಸ್ಟ್. ಯಾಕಂದರೆ ಏನೂ ಗೊತ್ತಿಲ್ದಿರೋರು ಬಂದು ಇಷ್ಟೆಲ್ಲ ಕಲ್ತಿದ್ದೀನಿ ಅಂತಂದರೆ ಎಲ್ಲ ಅವ್ರ ಸಹಕಾರದಿಂದನೇ ಕಲ್ತಿರೋದು. ಬಟ್ ಈಗ ಬರೋರು ಅವ್ರಿಗೆಲ್ಲ ಗೊತ್ತು, ಯಾಕಂದರೆ ಟೆಕ್ನಿಕಲಿ ನಾವು ಎಲ್ಲ ಟೆಲಿವಿಷನಲ್ಲಿ ತೋರಿಸ್ತಾ ಇದ್ದೀವಿ. ಸ್ಟಂಟ್ ಆದರೂ ಸರಿ, ಡಾನ್ಸ್ ಆದರೂ ಸರಿ, ಎಲ್ಲ ತೋರಿಸ್ತಾ ಇದ್ದೀವಿ. ಅವಾಗ ನಮಗೇನು ಲಿಪ್ ಸಿಂಕ್ ಮಾಡಬೇಕು, ಸಾಂಗ್ ಮಾಡಬೇಕು, ಮಾರ್ಕ್ ಕೊಟ್ಟಿರ್ತಾರೆ, ಲೈಟಿಂಗ್ ಕೊಟ್ಟಿರ್ತಾರೆ, ಮೂಮೆಂಟ್ ಕೊಟ್ಟಿರ್ತಾರೆ. ಅವ್ರು ಡಾನ್ಸ್ ಮಾಡಬೇಕಾದ್ರೆ ಅದು ಫಸ್ಟ್ ನನಗೆ ಡಾನ್ಸ್ ಅಷ್ಟು ಬಂದಿದ್ದು ಚಿನ್ನಿ ಪ್ರಕಾಶ್ ಅವರು ಮತ್ತು ಹೆಂಡತಿ. ಅವಾಗ ಅವ್ರು ತುಂಬ ಸರಿಯಲ್ಲಿ ಬಂದಿದ್ರು. ಪೂಲ್ ಸೈಡ್ ಡಾನ್ಸ್ ಮಾಡ್ಬೇಕಾದ್ರೆ ಎದ್ದು ಬಿದ್ದು ನಾನು ನಗ್ತಾ ಇದ್ದೆ, ಏನು ಈ ಅಮ್ಮ ಹಿಂಗೆ ಮಾಡ್ತಿದ್ದಾರೆ ಅಂತ. ಆಮೇಲೆ ಗೊತ್ತಾಯ್ತು ನಾನು ಅದು ಮಾಡಬೇಕು ಅಂತ. ಸೊ ಇಟ್ ವಾಸ್ ದಟ್ ಕೈಂಡ್. ಯಾಕಂದರೆ ಏನೂ ಗೊತ್ತಿರಲಿಲ್ಲ ಅವರು. ಬಟ್ ಸ್ಲೋಲಿ ಯಾವಾಗ ಇದು ನನ್ನ ಪ್ರೊಫೆಷನ್ ಆಗತ್ತೆ ಅಂತ ಅಂದ್ಕೊಂಡ್ರೆ ಅವಾಗಿಂದ ಸೀರಿಯಸ್ನೆಸ್ ತಗೊಂಡೆ. ಅಲ್ಲಿ ತನಕ ಬರೀ ಆಟದಲ್ಲೇ ನಾನು ಕಳ್ಕೊಂಡ್ಬಿಟ್ಟೆ. ಸುಮಾರು ಸಿನಿಮಾ ಆಟದಲ್ಲೇ ಆಗೋಗಿರೋದು. ಓಕೆ, ವನಿತಾ ಅವರು ಆಟ ಅಂದ ತಕ್ಷಣ ನೆನಪಾಗುತ್ತೆ, ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಅನ್ನೋದನ್ನ ಕೇಳ್ಪಟ್ವಿ. ಹೌದು, ಐ ವಾಸ್ ಅನ್ ಅಥ್ಲೀಟ್ ಅಗೇನ್ ಥ್ಯಾಂಕ್ಸ್ ಟು ಮೈ ಫಾದರ್. ಯಾಕೆಂದರೆ ಅವರು 5:30 ನಮ್ಮನ್ನು ಎಬ್ಬಿಸಿ ಜಿಮ್ಖಾನ ಕಳಿಸ್ಬಿಡೋದು ನನ್ನನ್ನು, ಅಕ್ಕನನ್ನು. ಸೊ ನಮ್ಗದೊಂದು ರುಟೀನ್. ವರ್ಕೌಟ್ ಇಸ್ ಅ ರುಟೀನ್, ಪಾರ್ಟ್ ಆಫ್ ದ ರುಟೀನ್. ಇವಾಗ ಮೈ ಡ್ಯಾಡ್ ಇಸ್ ನಾಟ್ ದೇರ್, ನಾವು ಹಿಂಗಾಗ್ಬಿಟ್ಟಿದ್ದೀವಿ ನೋಡಿ, ಬಿಕಾಸ್ ಹಿ ವಾಸ್ ವೆರಿ ಸ್ಟ್ರಿಕ್ಟ್ ಅಬೌಟ್ ರುಟೀನ್. ಸೊ ಮೈ ಸಿಸ್ಟರ್ ವಾಸ್ ಮೋರ್ ಆಫ್ ಶಾರ್ಟ್ ಪುಟ್, ಜಾವ್ಲಿನ್ ಎಲ್ಲ ಆಡ್ತಾಯಿದ್ರು. ಆ್ಯಂಡ್ ನಾನು ಸ್ಪ್ರಿಂಟರ್ ಆಗಿದೆ, 200, 400, 600 ಈ ಥರದ್ದೆಲ್ಲ. ಅದರಲ್ಲಿ ಏನಾದರೂ ನೀವು ಮುಂದೆ ಹೋಗಬೇಕು ಅಂತ ಅನ್ಕೊಂಡಿದ್ರಾ? ಅಫ್ಕೋರ್ಸ್ ನಾನು ಕಾಲೇಜಲ್ಲಿ ಇರಬೇಕಾದ್ರೆ ಐ ವೆಂಟ್ ಫಾರ್ ಪ್ರಿ ಆರ್ ಡಿ ತನಕ ಹೋದೆ. ರಿಪಬ್ಲಿಕ್ ಡೇ ಪರೇಡ್ಗೆ ಹೋಗಬೇಕಾಗಿದ್ದು, ಪ್ರಿ ಆರ್ ಡಿ ತನಕ ಹೋದೆ ನಾನು. ಆ್ಯಂಡ್ ಐ ವಾಸ್ ಅ ಕಮಾಂಡಿಂಗ್ ಆಫೀಸರ್ ಟ್ರೈನಿಂಗ್ ತೊಗೊಂಡೆ ಫಾರ್ ಕರ್ನಾಟಕ ಆ್ಯಂಡ್ ಗೋವಾ. ಸೊ ಇನ್ ಕೇಸ್ ಆರ್ ಡಿಗೆ ಹೋದರೆ ಕಮಾಂಡಿಂಗ್ ಆಫೀಸರಲ್ಲಿ ನಾನು ನಿಂತ್ಕೋತಾ ಇದ್ದೆ ಫ್ಲಾಗ್ ಇಟ್ಕೊಂಡು. ಬಟ್ ಅದಾದಮೇಲೆ ಸಿನಿಮಾಗೆ ಬಂದೆ. ಸೊ ಐ ಡಿಂಟ್ ಗೋ ಫಾರ್ ಆರ್ ಡಿ. ಸೊ ದ್ಯಾಟ್ ಈಸ್ ಅ ಪ್ರಿವಿಲೇಜ್ ಥಿಂಗ್. ಈಗ ರಿಪಬ್ಲಿಕ್ ಡೇ ಬಂದರೆ ನೀವು ಮಾರ್ಚ್ ಪಾಸ್ ನೋಡ್ತಿರಲ್ವ, ಅದರಲ್ಲಿ ಫ್ರಂಟ್ ಐ ವಾಸ್ ಹೋಲ್ಡಿಂಗ್ ದಟ್ ಫ್ಲಾಗ್. ಅದಕ್ಕೂ ಟ್ರೈನಿಂಗ್ ಮಾಡಿದ್ದೆ. ಸೊ ಐಟ್ ಗಾನ್ ಫಾರ್ ಆಲ್ ದ ಕ್ಯಾಂಪ್ಸ್ಗೆ ಹೋಗಿದ್ದೆ. ಅದು ಕಾಲೇಜಲ್ಲಿ NCC, ಸ್ಕೂಲಲ್ಲಿ ಗೈಡ್ಸ್, ಮತ್ತು ಎಲ್ಲ ಕ್ಯಾಂಪ್ಸ್ಗೆ ಹೋಗಿದೆ, ಎಲ್ಲ ಹಾಸ್ಪಿಟಲ್ಸ್ಗೆ ಹೋಗಿದೆ. ಏನೆಲ್ಲ ಅದೊಂದು ಕ್ರೈಟೀರಿಯಾ ಇರುತ್ತೆ ನಿಮಗೆ ಹೋಗ್ತಾ. ಸೊ ದೇ ವರ್ ವೆರಿ ಸರ್ಪ್ರೈಸ್ಡ್. ಸೆಕೆಂಡ್ PUC ಬರೋಷ್ಟರಲ್ಲೇ ಇವಳು ಪ್ರಿ ಆರ್ ಡಿ ತನಕ ಬಂದ್ರಲ್ಲ ಅಂತ ಅಂದ್ಬಿಟ್ಟು ದ್ಯಾಟ್ ವಾಸ್ ಆಲ್ಸೋ ಥಿಂಗ್. ಸೊ ದ್ಯಾಟ್ ವೇ ವಾಸ್ ವೆರಿ ಆ್ಯಕ್ಟಿವ್. ಬಟ್ ಇಂಟ್ರೋವರ್ಟ್ ಆಗಿದೆ, ದೋ ವಾಸ್ ವೆರಿ ಆ್ಯಕ್ಟಿವ್. ಒಂಥರ ಐಬ್ರೋ ಮಾಡಿರಲ್ಲ, ಕಿವಿ ಚುಚ್ಚಿರಲಿಲ್ಲ, ಆ ಥರ ಒಂದು ಸಿನಿಮಾಗೆ ಬಂದಮೇಲೆ ಕಿವಿ ಎಲ್ಲ ಚುಚ್ಚಿದ್ದು ನಾನು. ಅಲ್ಲಿ ತನಕ ಫಸ್ಟ್ ಸಿನಿಮಾ ಎಲ್ಲ ಆರ್ಟಿಫಿಷಿಯಲ್ ಕಿವಿದು ಹಾಕಿದ್ದು, ಆ ಥರ ಇರೋಳು. ಬಟ್ ಸಿನಿಮಾ ಆ್ಯಂಡ್ ಪೀಪಲ್ ಮೊದಲು ಗೊತ್ತಿರೋರು ನೋಡಿದ್ರು ನಾನು ಮಾತಾಡ್ಸೋಕ್ಕೆ ಸ್ವಲ್ಪ ಮುಜುಗರ ಆಗ್ತಿತ್ತು. ಬಟ್ ಈ ಫೀಲ್ಡ್ ಬಂದಮೇಲೆ ಗೊತ್ತಿಲ್ಲದೆ ಇರೋರು ನಮ್ಮನ್ನು ಗುರುತಿಸಿ ಮಾತಾಡಬೇಕಾದ್ರೆ ನಾವು ಮಾತಾಡಬೇಕು. ಸೊ ದೆನ್ ಯು ಬಿಕಮ್ ಅನ್ ಎಕ್ಸ್ಟ್ರೋವರ್ಟ್. ಸೊ ಇವಾಗ ನೀವು ಎಷ್ಟು ಜನ ಬಂದರೂ ನನಗೆ ಹಿಂಗೆ ಮಾತಾಡ್ಕೊಂಡು ಬಂದ್ಬಿಡ್ತೀನಿ, ಈಸಿ ಆಗಿಬಿಟ್ಟಿದೆ. ಓಕೆ, ಅವಾಗೆಲ್ಲ ತುಂಬ ಕಷ್ಟ ಆಗ್ತಿತ್ತು. ಹೌದು, ನಿಮ್ಮ ತಂದೆ ಹಾಗೆ ತಾಯಿ ಜೊತೆಗೆ ನಿಮ್ಮ ಅಕ್ಕವ್ರು ತುಂಬ ನಿಮಗೆ ಸಪೋರ್ಟ್ ಮಾಡಿದ್ದಾರೆ. ಶಿ ವಾಸ್ ಮೈ ಡ್ರೆಸ್, ಐ ಮೀನ್ ಕಾಸ್ಟ್ಯೂಮ್ದು ಹೀಗೆ ಹಾಕಬೇಕು ಹಾಕ್ಬೇಕು. ಇವಾಗಲೂ ನಂದು ಏನಾದರೂ ಸೀರಿಯಲ್ ನೋಡಿದರೆ ಮೈ ಸಿಸ್ಟರ್ ಇಸ್ ದ ವರ್ಸ್ಟ್ ಕ್ರಿಟಿಕ್. ಇದು ನೀನು ಸರಿಗೆ ಹಿಂಗೆ ಮಾಡ್ಬೋದಾಗಿತ್ತಲ್ವ, ಹಂಗೆ ಮಾಡ್ಬೋದಾಗಿತ್ತು. ಸೊ ನನಗೆ ಕರೆಕ್ಟ್ ಒಪಿನಿಯನ್ ಬರಬೇಕಾದ್ರೆ ನಮ್ಮ ಅಕ್ಕನಿಂದನೇ ಬರೋದು ಮೊದಲಿಂದನೂ. ಇವಾಗಲೂ ಐ ಮೀನ್ ಪ್ರೇಸ್ ಮಾಡಿದರೆ ಅದೇನೋ ದೊಡ್ಡ ಗುಣ, ಅದ್ರಲ್ಲಿ ಏನೋ ಒಂದು ಕಂಡು ಇದು ಸರಿಗೆ ಮಾಡ್ಬೋದಾಗಿತ್ತಲ್ವ, ಇದು ಯಾಕೆ ಕೂದಲು ಹಿಂಗೆ ಬಂತು ಅಂತಂದ್ಬಿಟ್ಟು ಶಿಲ್ ಪಿನ್ ಪಾಯಿಂಟ್ ಅಂದರೆ ನಮ್ಮ ಒಳ್ಳೇದಕ್ಕೆ ಹೇಳ್ತಾ ಇದ್ರು. ನಮ್ಮ ಮನೆಯವ್ರು ಹೇಳಿದ್ರೆ ನಮಗೆ ಹೌದು, ಯಾಕಂದರೆ ಇವತ್ತುವರೆಗೂ ಕೇಳ್ತಾರೆ, ಹೌ ಯು ಆರ್ ಸೋ ಫ್ಯಾಷನಬಲ್, ಹೇಗೆ ನೀವು ಆ ಥರ ಕಾಸ್ಟ್ಯೂಮ್ಸ್ ಮಾಡ್ತೀರಾ, ನಿಮ್ಗೊಂದು ಟೇಸ್ಟ್ ಇದೆ ಅಂತೆಲ್ಲ ಹೇಳ್ತಾರೆ. ಯು ಡೆವಲಪ್ ಇಟ್. ನಿಜ. ಓಕೆ, ದೊಡ್ಡ ದೊಡ್ಡ ಆ್ಯಕ್ಟ್ರ್ ಜೊತೆ ಎಲ್ಲ ನೀವು ಆ್ಯಕ್ಟ್ ಮಾಡಿದ್ರೆ, ಅಂಬರೀಷ್ ಆಗಿರೋದು, ಹಿಂಗೆ ಬೇರೆ ಬೇರೆ ಆ್ಯಕ್ಟ್ರ್ ಜೊತೆ ಹೇಗೆ ಅನ್ನಿಸ್ತು ಮ್ಯಾಮ್ ಆ ಒಂದು ಎಕ್ಸ್ಪೀರಿಯನ್ಸು? ಆ್ಯಕ್ಚುಲಿ ನಂದು ಹೆಂಗಿತ್ತು ಅಂತಂದರೆ, ಹೊಸ ಬಂದಿರೋ ಹುಡುಗರಿಗಿಂತ ದೊಡ್ಡೋಳಾಗಿದೆ, ಹಿರಿಯರ್ಗಿಂತ ಚಿಕ್ಕವಳಾಗಿದೆ. ಅಂದರೆ ವೆನ್ ಐ ವಾಸ್ ಇನ್ ಮೈ 20s, 22s ಅವರೆಲ್ಲ 45s ಅಲ್ಲಿದ್ದರು. ಸೊ ಅಲ್ಲಿ ದೇ ವುಡ್ ಟ್ರೀಟ್ ಮಿ ಲೈಕ್ ಅ ಕಿಡ್. ಸೊ ಈ ಕಡೆ ನೋಡಿದರೆ ಇವರೆಲ್ಲ ನನಗೆ ಚಿಕ್ಕವ್ರ ಅಣ್ಣ ತಮ್ಮಂದಿರ್ತಾರೆ. ಸೊ ಮಧ್ಯದಲ್ಲಿ ಸಿಕ್ಕಾಕೊಂಡಿದ್ರೆ ಯಾವ ಜನ್ರೇಷನ್ಲೂ ಫಿಟ್ ಆಗಿಲ್ಲ ನಾನು. ಸೊ ಬಟ್ ಅಂಬರೀಷ್ ಅವರು ಹಿ ವಾಸ್ ಆಲ್ವೇಸ್ ಲೈಕ್ ಅ ಬಿಗ್ ಬ್ರದರ್. ರೇಗಿಸ್ತಾ ಇದ್ರು, ಅಮ್ಮನಿಗೆ ಹೇಳ್ತಾ ಇದ್ರು. ಅವಾಗ ತುಂಬ ಡಯಟಿಂಗ್ ಎಲ್ಲ ಮಾಡ್ತಿದ್ವಿ. ಈ ಹುಡುಗಿ ಹಾರೋಗ್ತಾಳೆ, ಅವಳು ತಿನ್ಸಮ್ಮ ಸ್ವಲ್ಪ ಅಂತ. ಆ್ಯಂಡ್ ಹಿ ವಾಸ್ ಅ ವೆರಿ ಗುಡ್ ಜೆಂಟಲ್ಮ್ಯಾನ್. ಆರ್ಟಿಸ್ಟ್ನೆಲ್ಲ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ರು. ಅವ್ರು ಹಿರಿಯರು ಹೊಸಬ್ರನ್ನ ನೋಡ್ಕೋಬೇಕಾಗಿಲ್ಲ, ಬಟ್ ಅದೊಂದು ಮರ್ಯಾದೆ ಹೇಗೆ ಕೊಡ್ತಾರೆ. ಸೊ ದಟ್ ರೆಸ್ಪೆಕ್ಟ್ ಇಸ್ ದೇರ್, ಏನೋ ಅದು. ಸಾಕಷ್ಟು ಸಿನಿಮಾಗಳನ್ನು ಮಾಡಿದ್ದೀರಾ, ಸಾಲು ಮಾಡಿದ್ದೀರಾ. ನಿಮಗೆ ಫೇವ್ರೇಟ್ ಅನಿಸಿರುವಂತಹ ಸಿನಿಮಾ ಯಾವುದು?
ನಾವೇನೋ ಹೇಳ್ತೀವಲ್ಲ ಎಲ್ಲ ಮಕ್ಕಳು ನಮ್ಮ ಮಕ್ಕಳು ಅಂತ ಅನ್ನೋ ಥರ ಎಲ್ಲ ಸಿನಿಮಾ ನಮ್ಗೆ ಈ ಸಿನಿಮಾ ಇಸ್ ಒನ್ ಫೀಲ್ಡ್ ವೇರ್ ನಮಗೆ ಫಾರ್ಮುಲಾ ಗ್ಯಾರಂಟಿ ಗೊತ್ತಿದ್ರೆ ಎಲ್ಲರೂ ಅದೇ ಮಾಡಿಬಿಡ್ತಾಯಿದ್ರು. ಸೊ ಈ ಸಿನಿಮಾ ಹಿಟ್ಟಾಗುತ್ತೆ ಅಂತ ನಾವು ಮಾಡಿರ್ತೀವಿ, ಅದು ಫ್ಲಾಪ್ ಆಗಿರುತ್ತೆ. ಈ ಸಿನಿಮಾ ನಡೆಯಲ್ಲ ಅಂತ ಅಂದ್ಕೊಂಡು ಅದು 100 days ಆಗಿರುತ್ತೆ. ಸೊ ಅದಕ್ಕೊಂದು ಫಾರ್ಮುಲಾ ಇಲ್ಲ. ನಾವು ಓಕೆ ಇದು ಮಾಡೋಣ. ಕೆಲವೊಂದು ಸಿನಿಮಾ ನಿಜ ಹೇಳಬೇಕಂದ್ರೆ ಕೆಲವೊಂದು ಸಿನಿಮಾ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ ಅಂತ ಮಾಡಿದ್ದೀನಿ, ಕೆಲವೊಂದು ಸಿನಿಮಾ ದುಡ್ಡು ಚೆನ್ನಾಗಿದೆ ಅಂತ ಮಾಡಿದ್ದೀನಿ. ಸೊ ಇಟ್ಸ್ ಅ ಚಾಯ್ಸ್ ಆಫ್ ಬೋತ್. ಹೌದು, ನಾವು ಬರೀ ಒಂದಕ್ಕೆ ಹೋದರೆ ಇಷ್ಟು ವರ್ಷ ನಾವು ಸಸ್ಟೈನ್ ಮಾಡೋಕ್ಕಾಗಲ್ಲ. ಹೌದು, ನಿಜ ನಿಜ. ಇದು ಹಾಬಿ ಮಾಡಿಕೊಂಡ್ರೆ ಇಟ್ ಇಸ್ ಡಿಫ್ರೆಂಟ್. ಯಾವಾಗ ಅದು ನಿಮ್ಮ ದುಡಿಮೆ ಆಗ್ಬಿಡುತ್ತೋ ದೆನ್ ವಿ ಹ್ಯಾವ್ ಟು ವರ್ಕ್ ಅಲ್ಲ. ನಿಜ ನಿಜ ನಿಜ. ಆಮೇಲೆ ವನಿತಾ ಅವರು ತುಂಬ ಡಿಸಿಪ್ಲೈನ್ ಅಂತ ಕೇಳ್ಬಿಟ್ಟು. ಹೌದು, ಕೆಲವೊಂದು ಐ ಥಿಂಕ್ ಎವ್ರಿಬಡಿ ಶುಡ್ ಬಿ ಡಿಸಿಪ್ಲೈನ್. ಅಂದರೆ ಒನ್ ಥಿಂಗ್ ಇಸ್ ಯಾರನ್ನೂ ನೋಯಿಸಬಾರ್ದು, ಗೊತ್ತಾಗಿ ಯಾರನ್ನೂ ನೋಯಿಸಬಾರ್ದು. ಆ್ಯಂಡ್ ಐ ಹ್ಯಾವ್ ಅ ಬಾರ್ಡರ್ ಲೈನ್. ತುಂಬ ಫ್ರೆಂಡ್ಲಿ ಆಗಿರ್ತೀನಿ, ಬಟ್ ಒಂದು ಇನ್ವಿಸಿಬಲ್ ಲೈನ್ ಇರುತ್ತೆ, ಆ ಲೈನ್ ಯಾರನ್ನೂ ಕ್ರಾಸ್ ಮಾಡೋಕ್ಕೆ ಬಿಡಲ್ಲ. ಹಾಗಂತ ನಾನು ಐ ಆಮ್ ವೆರಿ ನೈಸ್ ಟು ಎವ್ರಿಬಡಿ. ನಾನು ದುಡ್ಡಿಗೆ ಮಹತ್ವ ಕೊಡಲ್ಲ. ಈಗ ನಮ್ಮ ಸೆಟ್ ಹುಡುಗರಾದರೆ ಅವ್ರ ಜೊತೆನೂ ಚೆನ್ನಾಗಿರ್ತೀನಿ, ಟಾಪ್ ಮೋಸ್ಟ್ ಹೀರೋ ಬಂದ್ರೂ ಅವ್ರ ಜೊತೆನೂ ಅದೇ ಥರ ಇರ್ತೀನಿ. ಅಂದರೆ ನನಗೆ ಆ ಡಿಫ್ರೆನ್ಷಿಯೇಟ್. ನನಗೆ ಎಲ್ಲರೂ ಮನುಷ್ಯರೇ. ನನ್ನ ಜೊತೆ ಯಾರು ಪ್ರೀತಿಯಾಗಿ ಮಾತಾಡ್ತಾರೆ, ನಾನು ಅದಕ್ಕಿಂತ ಜಾಸ್ತಿ ಪ್ರೀತಿ ತೋರಿಸ್ತೀನಿ. ನನ್ನ ಜೊತೆ ಸ್ವಲ್ಪ ದ್ವೇಷ ತೋರಿಸಿದ್ರೆ ಎಲ್ಲೋ ಒಂದು ಕಡೆ ಇಟ್ಟಿರ್ತೀನಿ ಆ ದ್ವೇಷ ವಾಪಸ್ ಬರೋದಕ್ಕೆ. ಐ ಆಮ್ ಹ್ಯೂಮನ್, ನಾನು ಮನುಷ್ಯ ಅಷ್ಟೇ ಅಲ್ವಾ. ಸೊ ಬೇಸಿಕ್ಲಿ ನನ್ನ ಜೊತೆ ಹೇಗಿರ್ತೀರಾ, ನೀವೇನೇ ಆಗಿರಿ, ಬಟ್ ನನ್ನ ಜೊತೆ ಚೆನ್ನಾಗಿದ್ರೆ ನಾನು ನಿಮ್ಮ ಜೊತೆ ತುಂಬ ಚೆನ್ನಾಗಿದೆ. ಐ ರೆಸ್ಪೆಕ್ಟ್ ದಟ್ ಇನ್ ಪೀಪಲ್. ಡಿಸಿಪ್ಲಿನ್ ಎಲ್ಲಾದ್ರೂ ಒಂದು ಡಿಸಿಪ್ಲಿನ್ ಇರಬೇಕು. ಅಂದರೆ ಟೈಮಿಂಗ್ಸು ಎಲ್ಲ ಕೂಡ. ಹೌದು, ಯಾಕೆಂದರೆ ನೋಡಿ ನಮ್ಮನ್ನು ನಂಬಿ ಒಂದೊಬ್ರು ಟೈಮ್ ಕೊಟ್ಟಿರ್ತಾರೆ. ಸೊ ಆ ಟೈಮಿಗೆ ಏನೇ ಆಗಲಿ ಬರಬೇಕು. ದಟ್ ಅವತ್ತು ಇವತ್ತು ಟೈಮಿಗೆ ಬರ್ತೀನಿ. ಬಟ್ ಅದೇ ಥರ ಐ ವ್ಯಾಲ್ಯೂ ಯೋರ್ ಟೈಮ್, ಅದೇ ಥರ ನನ್ನ ಟೈಮ್ ನೀವು ವ್ಯಾಲ್ಯೂ ಮಾಡಬೇಕು. ನಾನು ಈ ಟೈಮಿಗೆ ನಿಮಗೆ ಕೊಟ್ಟಿದ್ರೆ ಆ ಟೈಮ್ ನಿಮ್ಗೆ ಫುಲ್ಲಾಗಿ ಕೊಡ್ತೀನಿ, ಬೇರೆ ಏನೂ ಮಾಡಲ್ಲ. ನನ್ನ ಟೈಮ್ಗೆ ನೀವು ರೆಸ್ಪೆಕ್ಟ್ ಮಾಡೋದು ನಾನು ಹೋಗ್ತೀನಿ. ಸೊ ಐ ಡೋಂಟ್ ವೇಸ್ಟ್ ಯೋರ್ ಟೈಮ್. ಬಟ್ ಬೈ ಎನಿ ಚಾನ್ಸ್ ಟ್ರಾಫಿಕ್ ಆಗಲಿ ಇಲ್ಲ ಏನಾದರೂ ಪ್ರಾಬ್ಲಮ್ ಆಗಲಿ ಎಮರ್ಜೆನ್ಸಿ ಆಗಲಿ ನಾನು ನಿಮ್ಮ ಟೈಮ್ ತೊಗೊಂಡಿದ್ರೆ ಅದು ನಾನು ಡೆಫಿನೆಟ್ಲಿ ಕಾಂಪನ್ಸೇಟ್ ಮಾಡಿಬಿಟ್ಟೇ ಹೋಗೋದು. ಸೊ ಅದು ಯಾವತ್ತೂ ನಾನು ಉದಾರಿ ಇಟ್ಕೊಳ್ಳಲ್ಲ. ಅಂದರೆ ಶುಡ್ ನಾಟ್ ಫೀಲ್ ಅರೇ ಇವ್ರು ಬಂದರು ಅರ್ಧ ದಿನ ಮಾಡ್ಬಿಟ್ಟು ಹೋಗಿದ್ರು, ಅದೆಲ್ಲೋ ಕಾಂಪನ್ಸೇಟ್ ಮಾಡ್ತೀನಿ. ನನ್ನಿಂದ ತಪ್ಪಾಗಿದ್ದರೆ ನಾನು ಕಾಂಪನ್ಸೇಟ್ ಮಾಡ್ತೀನಿ. ಹೌದು, ಓಕೆ. ನಿಮ್ಮ ಮಗನ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಈಸ್ ಅ ಡಾರ್ಲಿಂಗ್. ಇರೋದೊಬ್ಬ ಮಗ, ಈಸ್ ವೆರಿ ಸ್ವೀಟ್. ಅವನು ಇದೇ ಥರ ಡಿಸಿಪ್ಲಿನಲ್ಲಿ ಬೆಳೆಸಿದ್ದೀನಿ. ನಾನು ಯಾವಾಗಲೂ ಹೇಳೋದು ಇಷ್ಟೇ, ಚಿಕ್ಕ ಮಕ್ಕಳು ತಪ್ಪು ಮಾಡಿದರೆ ತಂದೆ ತಾಯಿಯಂದರು ಹೊಣೆ ಅದಕ್ಕೆ. ಅವರಿಗೆಲ್ಲ ನಾವು ಕಲಿಸಿದ ಮೇಲೆ ಮಕ್ಕಳು ತಪ್ಪು ಮಾಡಬಾರ್ದು ಅಂತ ಕಲಿಸ್ಬಿಟ್ಟು ಮಕ್ಕಳು ತಪ್ಪು ಮಾಡಿದರೆ ಅದ್ರ ಹೊಣೆ ಅವರು, ನಾವಲ್ಲ. ನಿಜ ನಿಜ. ಸೊ ದೇ ಶುಡ್ ಬಿ ಓಲ್ಡ್ ಇನಫ್ ಟು ಟೇಕ್ ದಟ್ ರೆಸ್ಪಾನ್ಸಿಬಿಲಿಟಿ. ಬಟ್ ಅವ್ರು ಅಷ್ಟು ರೆಸ್ಪಾನ್ಸಿಬಲ್ ಆಗೋ ತನಕ ನಾವು ಬೆಳೆಸಬೇಕು. ನಿಜ ನಿಜ ನಿಜ. ಸೊ ಆ ಒಂದು ಪಾಲಿಸಿಯಲ್ಲಿ ಸೇಮ್ ಹ್ಯಾಬಿಟ್ಸ್ ನಮ್ಮ ತಂದೆ ಏನು ನಮಗೆ ಕಲಿಸಿದಾರೋ ಅದನ್ನೇ ನಮ್ಮ ಮಕ್ಕಳಿಗೆ ನಾವು ಕಲಿಸ್ತಾ ಇದ್ದೀವಿ. ಆ್ಯಂಡ್ ಟಚ್ ವುಡ್ ತುಂಬ ಚೆನ್ನಾಗಿ ಡಿಸಿಪ್ಲಿನ್ ಆಗಿ ಯಾರು ನೋಡಿದ್ರು. ಈಗ ನಮ್ಮ ಹುಡುಗ ಬಂದ್ರೂ ಹೇಳ್ತಾನೆ, ಮೇಡಮ್ ನಿಮ್ಮ ಮಗನ ನೋಡಿದ್ರೆ ಏನು ಮೇಡಮ್ ಅಷ್ಟು ಸಿಂಪಲಾಗಿ ಎಷ್ಟು ಸ್ವೀಟಾಗಿ ಮಾತಾಡ್ತಾರೆ, ನೋಡಿದ್ರೆ ಒಂಥರ ಅನಿಸ್ತೀವಿ. ಬಟ್ ದಟ್ ಇಸ್ ಹೌ ವಿ ವ್ಯಾಲ್ಯೂ ಹ್ಯೂಮನ್ ರಿಲೇಷನ್ಶಿಪ್. ನಿಜ. ಓಕೆ, ಅಲ್ಟಿಮೇಟ್ ಕೊನೆ ತನಕ ಉಳಿಯೋದು ಅದೇ. ಅಷ್ಟೇ. ಈಗ ನಿಮ್ಮ ಹತ್ರ ಕೋಟಿ ಇದ್ದರೂ ನೀವು ನನಗೆ ಕೊಡಲ್ಲ. ನೀವು ಪ್ರೀತಿ ತೋರಿಸಿದ್ರೆ ನಾನು ನಿಮ್ಮ ಪ್ರೀತಿ ತೋರಿಸ್ತೀನಿ. ಈಗ ನನ್ನ ಹತ್ರ 1000 ಇದ್ದರೂ ನಾನು ನಿಮಗೆ ಕೊಡಲ್ಲ. ಓನ್ಲಿ ದಟ್ ಲವ್ ಆ್ಯಂಡ್ ಅಫೆಕ್ಷನ್ ಲಾಸ್ಟ್ ಫಾರ್ ಎವರ್. ಹೌದು, ಓಕೆ. ಇವತ್ತು ನೀವು ನಿಮ್ಮ ಹತ್ರ ಇರೋದು ದುಡ್ಡು ನಾಳೆ ನನ್ನ ಹತ್ರ ಇರುತ್ತೆ. ಕೋಟೀಶ್ವರರು ಏನೂ ಇಲ್ಲ, ಕಂಗಾಲಾಗ್ತಾರೆ. ಕಂಗಾಲಿರೋರು ನಾಳೆ ಕೋಟೀಶ್ವರ ಹೋಗ್ಬೋದು. ಹೌದು ಹೌದು, ನಿಜ. ಸೊ ನಾವು ಮನುಷ್ಯರು ಅದೇ ಹೇಳ್ತೀವಲ್ಲ, ನಾವು ಏಣಿ ಹತ್ತಿ ಮೇಲೆ ಹೋಗ್ಬೇಕಾದ್ರೆ ಎಲ್ಲರ ಜೊತೆ ಚೆನ್ನಾಗಿರ್ಬೇಕು. ಯಾಕಂದ್ರೆ ಯಾವತ್ತೋ ಒಂದಿನ ಇಳಿದು ಬರ್ಬೇಕಾದ್ರೆ ಅವರೆಲ್ಲ ಅಲ್ಲೇ ಇರ್ತಾರೆ. ಹೌದು ಅಲ್ವಾ? ನಿಜ ನಿಜ. ಅದು ಸೊ ಇಳಿದು ಬರಬೇಕಾದ್ರೆ ನಾವು ಹೋಗ್ಬೇಕಾದ್ರೆ ಚೆನ್ನಾಗಿದ್ರೆ ಕೆಳಗೆ ಇಳಿಬೇಕಾದ್ರೆ ಅವ್ರು ಚೆನ್ನಾಗಿ ಇಳಿಸ್ತಾರೆ. ಹೌದು ಅಲ್ವಾ? ಹೌದು, ಓಕೆ. ಆಮೇಲೆ ಅಮೃತಧಾರೆ ಇವಾಗ ಮಾಡ್ತಾ ಇರುವಂಥ ಸೀರಿಯಲ್, ಅದ್ರ ಬಗ್ಗೆ ಏನು ಹೇಳ್ತೀರಾ ಮ್ಯಾಮ್? ಅಮೃತಧಾರೆ ನಿಮ್ಮ ಕ್ಯಾರೆಕ್ಟರ್ ಕೂಡ ಅದರಲ್ಲಿ ತುಂಬ ಚೆನ್ನಾಗಿದೆ. ಹೌದು, ಆ್ಯಕ್ಚುಲಿ ಅಮೃತಧಾರೆ ಈಸ್ ಅಬೌಟ್ ಅ ಫ್ಯಾಮಿಲಿ ಸ್ಟೋರಿ. ಬಟ್ ಅದರಲ್ಲಿ ನನ್ನ ಕ್ಯಾರೆಕ್ಟರ್ ಅಂದರೆ ಶಿ ಇಸ್ ಅ ಮದರ್, ಮಲ್ತಾಯಿ. ರಾಜೇಶ್ ಅವ್ರಿಗೆ ಮಲ್ತಾಯಿ ನಾನು. ಅದ್ರ ಬ್ಯಾಕ್ ಸ್ಟೋರಿ ಇನ್ನೂ ಅವ್ರು ರಿವೀಲ್ ಮಾಡಿಲ್ಲ. ಬಟ್ ನಾವು ಹೇಳ್ತೀವಲ್ಲ, ಒಬ್ಬ ತಾಯಿ ಒಳ್ಳೆಯವಳು ಯಾವಾಗಲೂ, ಅದೇ ತಾಯಿ ಅತ್ತೆ ಆದರೆ ಕೆಟ್ಟವಳಾಗ್ತಾಳೆ. ನಿಜ ಅಲ್ವಾ? ಹೌದು ಹೌದು. ತಾಯಿ ಯಾವಾಗಲೂ ಒಳ್ಳೆ ಅಂತ ಹೇಳ್ತಾರೆ. ಬಟ್ ಅತ್ತೆ ಆಗಿದ ತಕ್ಷಣ ಅವರು ಯಾಕೆ ಅದೇ ಹೆಂಗ್ಸ್ತಾನೆ ಅತ್ತೆ ಆಗ್ತಾರೆ. ಹೌದು. ಸೊ ಆ ಥರ ಒಂದು ಡಿಫ್ರೆನ್ಸ್ ಇದರಲ್ಲಿ ಏನಂದರೆ, ತನ್ನ ಮಕ್ಕಳಿಗೆ ಅನ್ಯಾಯ ಆಗಿದೆ ಅಂದರೆ ರಾಜೇಶ್ ಅವ್ರ ಮಗನಿಗೆ
ಗಂಡ ಎಲ್ಲ ಪ್ರಾಪರ್ಟಿ ಬರೆದು ಕೊಟ್ಟಿದ್ದಾರೆ. ನನ್ನ ಮಿಕ್ಕಿದ 3 ಮಕ್ಕಳಿದಾರಲ್ಲ ಅವ್ರು ಕಂಗಾಲಾಗಬಾರ್ದು ಅಂತ ಅಂದ್ಬಿಟ್ಟು ನಾನು ಹೋರಾಡೋದು ನನ್ನ ಕ್ಯಾರೆಕ್ಟ್ರು. ಅಂದರೆ ನನ್ನ ಮಕ್ಕಳು ಏನೇ ತಪ್ಪು ಮಾಡಿದ್ರು ಅವ್ರನ್ನ ಬಚಾವ್ ಮಾಡೋ ತಾಯಿ ಕರ್ತವ್ಯ ಅಲ್ಲ. ಹೌದು. ಈಗ ರಿಯಾಲಿಟಿಯಲ್ಲಿ ಜನ ನೋಡಿದ್ರೆ ಬೈಬೋದು, ಹಿಂಗೆ ಮಾಡ್ತಾ ಇದ್ದಾರೆ, ತಾಯಿ ಬೆಳೆಸಿದ್ದಾರೆ. ಬಟ್ ನಿಮ್ಮ ಮಕ್ಕಳು ಏನಾದರೂ ಆ ಥರ ತೊಂದರೆ ಮಾಡಿದ್ರೆ ನೀವು ಬಿಸಾಕ್ತೀರಾ ನಿಮ್ಮ ಮಕ್ಕಳನ್ನ? ನೀವು ಬಿಸಾಕಲ್ಲ, ಹೇಗಾದರೂ ಮಾಡಿ ನಿಮ್ಮ ಮಕ್ಕಳನ್ನ ನೀವು ಬಚಾವ್ ಮಾಡ್ತಾರೆ. ಆ ಥರ ಒಂದು ಕ್ಯಾರೆಕ್ಟರ್ ಇದು. ಅಂದರೆ ಮಗಳೂ ದಾರಿ ತಪ್ಪಿದ್ದಾಳೆ, ಮಗನೂ ದಾರಿ ತಪ್ಪಿದ್ದಾನೆ. ಬಟ್ ತಾಯಿ ಹೇಳ್ಕೊಟ್ಟಿಲ್ಲ ದಾರಿ ತಪ್ಪಿ ಅಂತ. ಕೆಲವೊಂದು ಸರಿ ನಾವು ಬೆಳೆಸೋ ರೀತಿಯಲ್ಲಿ ತುಂಬ ಪ್ರೀತಿ ತೋರಿಸಿದ್ರೂ ತಪ್ಪಾಗತ್ತೆ. ಖಂಡಿಸೋ ಟೈಮಲ್ಲಿ ನಾವು ಖಂಡಿಸಲೇಬೇಕು. ಯಾವಾಗ ನಾವು ಮಕ್ಕಳನ್ನ ಖಂಡಿಸಲ್ವೋ ಅದು ಹಂಗೆ ಹೋಗ್ಬಿಡತ್ತಲ್ವಾ. ಹಾಗೇನೋ ಸ್ವಲ್ಪ ಮಿಸ್ಟೇಕ್ಸ್ ಇವ್ರು ಮಾಡಿದ್ದಾರೆ. ಆ್ಯಂಡ್ ಪ್ಲಸ್ ಇವ್ರಿಗೆ ಸ್ಟೇಟಸ್, ಪ್ರೆಸ್ಟೇಜ್, ಮನಿ, ಆ ಒಂದು ಸೊಸೈಟಿ ಲೆವೆಲ್, ಆ ಒಂದು ಕ್ಲಾಸ್ ಇರಬೇಕು, ಬೇರೆಯವ್ರ ಜೊತೆ ಮಿಂಗಲ್ ಆಗಲ್ಲ ಅನ್ನೋವಂಥ ಕ್ಯಾರೆಕ್ಟ್ರು. ಅಂದರೆ ದೊಡ್ಡವ್ರ ಥರನೇ ಇರಬೇಕು. ನಾನು ಇವಾಗ ಹೇಳಿದ್ನಲ್ಲ ಎಲ್ಲರೂ ಸಮ ನನಗೆ ಅಂತ, ಈ ಕ್ಯಾರೆಕ್ಟರ್ಗೆ ಅದು ಸಮ ಅಲ್ಲ. ಈ ಶಾಕುಂತಲಾ ಕ್ಯಾರೆಕ್ಟರ್ಗೆ ಆ ಸಮ ಅಲ್ಲ. ಅವ್ರ ಕೆಲಸದವ್ರ ಥರನೇ ಇಟ್ಕೊಡ್ತಾರೆ, ದೊಡ್ಡವ್ರ ಥರ, ಆ ಥರ ಒಂದು ಕ್ಯಾರೆಕ್ಟರ್ ಇವರು. ಆ್ಯಂಡ್ ಮಕ್ಕಳು ಕೆಟ್ಟವ್ರು ಆಗ್ಬಿಟ್ಟಿದ್ದಾರೆ. ಬಟ್ ಅದು ಹೇಗಾದರೂ ಮಾಡಿ ನಾವು ಬಿಸಾಕಾಗಲ್ಲ, ಮಕ್ಕಳನ್ನ ಹೇಗಾದರೂ ಬಚಾವ್ ಮಾಡಬೇಕು ಅಂತಂದ್ಬಿಟ್ಟು ಮಕ್ಕಳ ತಪ್ಪನ್ನು ತಾಯಿ ಮುಚ್ಕೊಂಡು ಹೋಗ್ತಾರೆ. ಈಗ ಎಲ್ಲ ತಾಯಂದ್ರು ಅದು ಮಾಡ್ತಾರೆ. ಬಟ್ ನಾವು ಬೇರೆಯವ್ರು ಮಾಡಬೇಕಾದ್ರೆ ನಾವು ಬೈಯೋದು ಅದೇ. ಹೌದು, ಮಕ್ಳಿಗೆ ಮಾಡಿದ್ರು ಮುಚ್ಚಿರ್ತಾರೆ ನೋಡಿ ಅಂತ. ಅದು ನಿಮ್ಮ ಮಕ್ಳಿಗಾದ್ರೆ ನೀವು ಮುಚ್ಚಿಡಲ್ವಾ? ಮುಚ್ಚಿರ್ತೀವಲ್ವಾ? ಹೌದು. ದ್ಯಾಟ್ ಇಸ್ ದ ಕ್ಯಾರೆಕ್ಟರ್. ತನ್ನ ಮಕ್ಕಳಿಗೆ ಏನೇ ಆದರೂ ಬಚಾವ್ ಮಾಡೋಕ್ಕೆ ಈ ತಾಯಿ ಸ್ಯಾಕ್ರಿಫೈಸ್ ಮಾಡೋಕ್ಕೆ ರೆಡಿ. ಬಟ್ ಅದು ಒಳ್ಳೆ ತಾಯಿ ಅಂತ ಯಾರು ಹೇಳಲ್ಲ, ಇವಳು ಕೆಟ್ಟ ತಾಯಿನೇ ಅಂತ ಹೇಳ್ತಾರೆ. ಹೌದು. ಆಮೇಲೆ ಅಂತರಪಟ ಸೀರಿಯಲ್ ಕೂಡ ಅಂತರಪಟ ನಾನು ಸುಮ್ಮನೆ ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡಿರೋದು. ಆ್ಯಕ್ಚುಲಿ ಅದು ತುಂಬ ಔಟ್ ಆಫ್ ಪ್ರಪೋರ್ಷನ್ ಬ್ಲೋ ಆಗಿಬಿಟ್ಟಿದೆ. ಎಲ್ಲರೂ ಮಾಡಿದ್ದೀರಾ ಅಂತ ಇಲ್ಲ. ಇಲ್ಲಿ ಸ್ವಲ್ಪ ಗ್ಯಾಪ್ ಇತ್ತು. ಪ್ಲಸ್ ಅವ್ರು ನನ್ನ ಫ್ರೆಂಡ್ ಸಪ್ನಾ ಕೃಷ್ಣ ನನ್ನ ಫ್ರೆಂಡ್. ಆ್ಯಕ್ಚುಲಿ ಮೊನ್ನೆ ಒಂದು 3 ಬಾಗಿಲು ಮಾಡಬೇಕಾದ್ರೆ ಅವರು ನನ್ನ ಸೊಸೆಯಾಗಿ ಮಾಡಿದ್ಲು. ಸೊ ಅವ್ರು ಕರೆದು ಹೇಳಿದ್ರು, ಮೇಡಮ್ ಒಂದು 10 days 12 days ಇಲ್ಲ 15 days ಮ್ಯಾಕ್ಸಿಮಮ್ ಒಂದು ರೋಲ್ ಇದೆ, ಮಾಡ್ತೀರಾ ಅಂತ. ಗೆಸ್ಟ್ ಅಪಿಯರೆನ್ಸ್ ಎಲ್ಲ ಮಾಡಿದ್ದೀನಿ. ನಾನು ಜನರಲಿ ಒಂದೇ ಸೀರಿಯಲ್ ಮಾಡೋದು. ಬಿಫೋರ್ ಒಂದೇ ಸೀರಿಯಲ್ ಮಾಡಿ ಮಧ್ಯೆ ಸಿನಿಮಾ ಮಾಡ್ತಾಯಿದ್ದೆ. ಬಟ್ ಈ ನಡುವೆ ಸಿನಿಮಾಗಳು ಜಾಸ್ತಿ ಬರ್ತಾ ಇಲ್ಲ. ಪ್ಲಸ್ ಬಂದಿರೋ ಸಿನಿಮಾ ಎಲ್ಲ ನನಗೆ ಮಾಡೋಕ್ಕೆ ಮನಸ್ಸು ಇಲ್ಲ. ಸೊ ಆ ಥರ ಏನೂ ನನಗೆ ಅಷ್ಟು ಕ್ಯಾಚಿಯಾಗಿ ಏನೂ ಬಂದಿಲ್ಲ. ನನಗೇನಂದರೆ ಒಂದು 5 minutes ರೋಲ್ ಮಾಡಿದ್ರು ಅದು ಒಂದು ಇಂಪ್ಯಾಕ್ಟ್ ಮಾಡೋ ರೋಲ್ಸ್ ಇರಬೇಕು. ಇಲ್ದಿದ್ರೆ ಏನಕ್ಕೆ ಸೀರಿಯಲ್ ಬರ್ತಾ ಇದೆ ಮಾಡ್ಕೊಂಡು ಹೋಗ್ತೇನೆ. ಸೊ ಇಲ್ಲಿ ಹಂಗೆ ಕೇಳಿದ್ದಕ್ಕೆ ಸ್ವಲ್ಪ ಗೆಸ್ಟ್ ಅಪಿಯರೆನ್ಸ್ ಹೋಗಿ ಬಂದಿರೋದು ಅಷ್ಟೇ, ನಾನೇನು ಮಾಡಿಲ್ಲ ಅಂತರ್ಪಟ್ಟ. ಬಟ್ ತುಂಬ ಹವಾಹೋ ಆಗ್ಬಿಟ್ಟಿದೆ ಅಂತರಪಟ್ಟದ್ದು. ಹೌದು. ಬಟ್ ಆ್ಯಕ್ಚುಲಿ ನಾನು ಮದುವೆ ಸೀನ್ಗಳಾಗಿರ್ಬೋದು ಅದರಲ್ಲ ತುಂಬ ಚೆನ್ನಾಗಿದೆ. ಹೌದು. ಇಟ್ ಇಸ್ ಜಸ್ಟ್ ಅ ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದು. ಯಾಕಂದರೆ ನಾವು ತುಂಬ ಸೀರಿಯಲ್ ಮಾಡಿಬಿಟ್ರೆ ಟೆಲಿವಿಷನ್ ನಾನು ಹೇಳ್ತಾರೆ ಓವರ್ ಎಕ್ಸ್ಪೋಜರ್ ಆಗಿಬಿಡುತ್ತೆ. ಎಲ್ಲ ಚಾನಲಲ್ಲಿ ನಾವೇ ಬಂದರೆ ನಾವು ನಮ್ಮ ಜೊತೆನೇ ಕಂಪೀಟ್ ಮಾಡೋ ಥರ ಆಗುತ್ತೆ. ಅಫ್ಕೋರ್ಸ್ ಡಿಫ್ರೆಂಟ್ ಕ್ಯಾರೆಕ್ಟರ್ ಬಂದರೆ ಚೆನ್ನಾಗಿರುತ್ತೆ. ಒಂದು ಫುಲ್ ಮಾಡರ್ನ್, ಒಂದು ಫುಲ್ ಹಳ್ಳಿ ಥರ ಬಂದರೆ ಚೆನ್ನಾಗಿರುತ್ತೆ. ಈಗ ಮಧ್ಯದಲ್ಲಿ ನಾನು ಯಡಿಯೂರು ಶ್ರೀ ಸಿದ್ದೇಶ್ವರ ಅಂತ ಮಾಡಿದೆ. ಎಷ್ಟು ನನಗೆ ಐ ಥಿಂಕ್ ಆಫ್ಟರ್ ಲಾಂಗ್ ಟೈಮ್ ಒಂದು ಚಾಲೆಂಜಿಂಗ್ ಕ್ಯಾರೆಕ್ಟರ್ ಸಿಕ್ಕಿದ್ದು ನನಗೆ. ಆ ಮೈಥೊಲಾಜಿಕಲ್ ಕ್ಯಾರೆಕ್ಟರ್ ಯಾವತ್ತೂ ಮಾಡಿರಲಿಲ್ಲ ನಾನು. ಶಿವ ಜೊತೆ ಜಗಳ ಆಡೋದು, ಏನೋ ಮೊಸಳೆ ಜೊತೆ ಜಗಳ ಆಡೋದು ಎಲ್ಲ ಗ್ರೀನ್ ಮ್ಯಾಟ್ ಹಾಕ್ಕೊಂಡು ಮಾಡೋಕ್ಕೆ. ಚಾನಲ್ ಅವ್ರನ್ನ ಆ್ಯಕ್ಚುಲಿ ಶಿಲ್ಪಾ ಮ್ಯಾಮ್ ನನಗೆ ಹೇಳಿದರು, ಮೇಡಮ್ ಈ ಸೀರಿಯಲ್ ಈ ಎಪಿಸೋಡ್ ನಿಮ್ಮದು 2 ತಿಂಗಳು ಬರಬೇಕಾಗಿತ್ತು, ಬಟ್ TRP ಎಷ್ಟು ಚೆನ್ನಾಗಿ ಬಂತು ಅಂತಂದರೆ ನಾವು 9 ತಿಂಗಳು ಎಳೆದಿದ್ದೀವಿ ಅಂತ. ಸೊ ದ್ಯಾಟ್ ಮೇಡ್ ಆ ಥರ ನಮ್ಗೆ ಚಾಲೆಂಜಿಂಗ್ ರೋಲ್ ಸಿಕ್ಕಿದ್ರೆ ನಮಗೂ ನಮ್ಮ ಟ್ಯಾಲೆಂಟ್ ಇನ್ನೊಂದು ಸ್ವಲ್ಪ ಬೇರೆ ಥರ ತೋರಿಸ್ಬೋದು. ಅದು ಹಸುರ ಥರ ಡ್ರೆಸ್ ಮಾಡೋದು, ಮತ್ಲಬ್ ಮೇಕಪ್ ಎಲ್ಲ ವಿಚಿತ್ರ ಅದೆಲ್ಲ ಒಂದು ಡಿಫ್ರೆಂಟಾಗಿ ಮಾಡಬೇಕಾದ್ರೆ ನಮ್ಗೆ ಚೆನ್ನಾಗಿ ಅನಿಸುತ್ತೆ. ಸೊ ಅವರು ತುಂಬ ಇಂಟ್ರೆಸ್ಟ್ ತೊಗೊಂಡು ಮಾಡಿದ್ವಿ. ನಾವು ಮೇಕಪ್ಗೆಲ್ಲ ತುಂಬ ಇದಾಗಿ ಮಾಡಿದ್ವಿ. ಇಟ್ ಕೇಮ್ ಔಟ್ ವೆರಿ ವೆಲ್. ಐ ವಾಸ್ ವೆರಿ ಹ್ಯಾಪಿ. ಸೊ ಆ ಥರ ಏನಾದರೂ ಡಿಫ್ರೆಂಟ್ ಬಂದರೆ ನನಗೂ ಒಂದು ಸ್ವಲ್ಪ ಚಾಲೆಂಜಿಂಗ್ ಥರ ಅನಿಸುತ್ತೆ. ಸೊ ಈ ಕ್ಯಾರೆಕ್ಟರ್ ಈ ಥರನೇ ಆ್ಯಂಡ್ ಹೀಗೆ ಹೋಗ್ತಾಳೆ. ಅಂದರೆ ಮಕ್ಕಳನ್ನ ಖಂಡಿಸ್ತಾಳೆ, ಪ್ರೀತಿನೂ ಮಾಡ್ತಾಳೆ, ಅಟ್ ದ ಸೇಮ್ ಟೈಮ್ ಮಕ್ಕಳು ಮಾಡಿರೋ ತಪ್ಪನ್ನು ಮುಚ್ಚಾಕಕ್ಕೆ ನೋಡ್ತಾರೆ. ಚಾಯ್ಸ್ ಇಲ್ಲಲ್ಲ, ತಾಯಿ ಆಗಿಬಿಟ್ಟಿದ್ದೀನಲ್ಲ. ಅದು ಹೇಳ್ತೀನಿ ಡೈಲಾಗ್, ತಾಯಿ ಆಗಿರೋ ತಪ್ಪಿಗೆ ನಾನು ಮಾಡಬೇಕಲ್ಲ ನಿಮ್ಮನ್ನು ಬಚಾವು ಅಂತ. ಅದೆಲ್ಲ ತಾಯಿಂದರು ಮಾಡ್ತಾರೆ, ಬಟ್ ಹೇಳಲ್ಲ ಅಷ್ಟೇ. ಓಕೆ, ಹಿಂದೆ ಬಂದಿರುವಂತಹ ಸಿನಿಮಾಗಳಾಗಿರ್ಬೋದು, ಇವಾಗ ರೀಸೆಂಟಾಗಿ ಬರ್ತಿರುವಂಥ ಸಿನಿಮಾ ಏನಾದರೂ ಡಿಫ್ರೆನ್ಸ್ ಅನಿಸುತ್ತಾ? ಹೇಗೆ? ನಿಜ ಹೇಳ್ಬೇಕಂದ್ರೆ ನಾನು ತುಂಬ ಸಿನಿಮಾ ನೋಡಿಲ್ಲ. ನಾನು ಐ ಥಿಂಕ್ ಮ್ಯಾಕ್ಸಿಮಮ್ ಸಿನಿಮಾ ನೋಡಿದ ನಾನು ಸೆನ್ಸರ್ ಬೋರ್ಡಲ್ಲಿ 2 ಟರ್ಮ್ ಇದ್ದೆ, 5 years. ಆವಾಗ ಒಂದು ರಾಶಿ ಸಿನಿಮಾ ನೋಡ್ಬಿಟ್ಟಿದ್ದೀನಿ, ಎಲ್ಲ ಸಿನಿಮಾ. ಬಟ್ ರೀಸೆಂಟಾಗಿ ಐ ಥಿಂಕ್ ರವಿಕೆ ಪ್ರಸಂಗ
ಅದು ಹೋಗಿ ನೋಡಿದ್ದೆ. ಫಾರ್ ದ ಪ್ರಿವ್ಯೂ ಮಾಡಿದ್ರು, ಆ ಸಿನಿಮಾ ಹೋಗಿ ನೋಡಿದ್ದೆ. ಅದೊಂಥರ ಡಿಫ್ರೆಂಟ್ ಆಗಿದೆ. ಕೆಲವೊಂದು ಸಿನಿಮಾ ನಾವು ಮನೆಯಲ್ಲೇ ಕುತ್ಕೊಂಡು ನೋಡ್ಬಿಡ್ತೀವಿ. ಈಗೇನು ಒಂದು ವಾರ ಬಿಟ್ಟಿದ ತಕ್ಷಣ ಎಲ್ಲ ಮೊಬೈಲಲ್ಲಿ ಇರುತ್ತೆ, ಮೊಬೈಲಲ್ಲಿ ನೆಟ್ಫ್ಲಿಕ್ಸಲ್ಲಿ ಎಲ್ಲದರಲ್ಲೂ ಬಂದ್ಬಿಡುತ್ತೆ. ಸೊ ವಿ ವಾಚ್ ಆ ಥರ ನೋಡ್ಬಿಟ್ಟಿದ್ದೀನಿ. ಇವಾಗ ಇನ್ನು ಮುಂದೆ ವನಿತಾ ವಾಸು ಅವ್ರ ಹತ್ರ ಎಷ್ಟು ಪ್ರಾಜೆಕ್ಟ್ಗಳಿದೆ? ಈಗ ಸದ್ಯಕ್ಕೆ ಇದೊಂದೇ ಮಾಡ್ತಾ ಇರೋದು, ಬಿಕಾಸ್ ಇಲ್ಲಿ ಕ್ಯಾರೆಕ್ಟರ್ ಚೆನ್ನಾಗಿ ಹೋಗ್ತಾ ಇದೆ. ಆ್ಯಂಡ್ ಇನ್ನೂ ಒಂದು ವರ್ಷ ಹೋಗುತ್ತೆ ಈ ಸೀರಿಯಲ್ಲು. ಸೊ ನನಗೆ ಯಾವಾಗಲೂ ಒಂದು ಮುಗಿಬೇಕಾದ್ರೆ ಒಂದು ತೊಗೊಳ್ಳೋದು. ಬ್ರಹ್ಮಗಂಟು ಮುಗಿಬೇಕಾದ್ರೆ ಶ್ರೀ ಸಿದ್ಧಲಿಂಗೇಶ್ವರ ತೊಗೊಂಡೆ. ಸಿದ್ಧಲಿಂಗೇಶ್ವರ ಮುಗಿತಾ 2 ತಿಂಗಳು ಇರಬೇಕಾದ್ರೆ ಇದು ತೊಗೊಂಡೆ. ಇನ್ನು ಇದು ಸುಮಾರು ಇದೆ. ಇದು ಮುಗಿಯಷ್ಟರಲ್ಲಿ ದೇವ್ರ ದಯದಿಂದ ಇನ್ನು ಯಾವುದೋ ಪ್ರಾಜೆಕ್ಟ್ ಬರುತ್ತೆ ಜಂಪ್ ಮಾಡ್ಕೊಂಡು ಹೋಗ್ತೀನಿ. ಸೊ ದ್ಯಾಟ್ ಇಸ್ ನಮ್ಮ ಕೈಯಲ್ಲಿ ಏನೂ ಇಲ್ಲ. ನಮ್ಮ ಆರ್ಟಿಸ್ಟ್ ಹೆಂಗೆ ಅಂದರೆ ಕೆಲಸ ಇದ್ದರೆ ಕೈ ತುಂಬ ಇರುತ್ತೆ, ಇಲ್ದಿದ್ರೆ ಕೆಲಸನೇ ಇರಲ್ಲ. 30 ದಿನ ಮನೇಲೇ ಕೂತಿರ್ತೀವಿ, ಏನೂ ಮಾಡಲ್ಲ. ಬಟ್ ಮೈ ಪಾಲಿಸೀಸ್ ಕೆಲಸ ಇರಬೇಕಾದ್ರೆ ಚೆನ್ನಾಗಿ ದುಡಿ, ಕಂಪ್ಲೇಂಟ್ ಮಾಡಬೇಡ. ರಜಾ ಇರಬೇಕಾದ್ರೆ ಹೋಗಿ ಮಜಾ ಮಾಡು, ಕಂಪ್ಲೇಂಟ್ ಮಾಡಬೇಡ. ನಿಜ ಅಲ್ವಾ? ಸೊ ಕೆಲವರು ಇದ್ದಾರೆ, ಅಯ್ಯೋ ತುಂಬ ಕೆಲಸ ಆಗೋಯ್ತು ಅಂತ. ರಜಾ ಸಿಕ್ಕಿದ್ರೆ ಅಯ್ಯೋ ಮನೇಲಿ ಬೇಜಾರಾಗುತ್ತೆ. ಎಲ್ಲದಕ್ಕೂ ಏನಕ್ಕೆ ಕಂಪ್ಲೇಂಟ್ ಮಾಡ್ತೀವಿ? ಕೆಲಸ ಇರಬೇಕಾದ್ರೆ ಫುಲ್ಲಾಗಿ ಜೋಶಾಗಿ ಕೆಲಸ ಮಾಡಿಬಿಡಿ, ದುಡ್ಡು ಮಾಡ್ಕೊಳ್ಳಿ. ರಜೆ ಇರಬೇಕಾದ್ರೆ ಅದು ದುಡ್ಡು ತೊಗೊಂಡು ಎಲ್ಲಾದರೂ ಹೋಗಿ ಟ್ರಾವೆಲ್ ಮಾಡಿ, ಮಜಾ ಮಾಡಿ, ಲೈಫ್ ನೋಡಿ. ಹೌದು, ಓಕೆ. ವಿತೌಟ್ ಐ ಸಿ ಎಲ್ಲ ಇದರಲ್ಲೂ ಒಂದು ಪಾಸಿಟಿವ್ ಲೈನ್, ಪಾಸಿಟಿವ್ ಸಿಲ್ವರ್ ಲೈನಿಂಗ್ ಇದ್ದೇ ನೋಡೋದೊಂದು ಇರುತ್ತೆ. ಹೌದು, ಮೋರ್ ಆಫ್ ಅ ರಿಯಲಿಸ್ಟಿಕ್, ಪೆಸಿಮಿಸ್ಟ್ ಇಲ್ಲ, ರಿಯಲಿಸ್ಟಿಕ್. ಓಕೆ. ನಿಮಗೆ ತಾಳ್ಮೆ ಎಷ್ಟು ಇಂಪಾರ್ಟೆಂಟ್ ಅನಿಸುತ್ತೆ ಆರ್ಟಿಸ್ಟ್ಗಾಗಿರ್ಬೋದು? ನಿಜ ಹೇಳಬೇಕಂದ್ರೆ ನನಗೆ ನೀವು ಫಸ್ಟ್ ನನ್ನನ್ನು ಮೀಟ್ ಮಾಡಿದರೆ ನಾನು ಈ ಥರ ಇರಲಿಲ್ಲ. ತುಂಬ ನೀವು ಹೇಳಿತರ ಚೂರು ತಾಳ್ಮೆ ಇರಲಿಲ್ಲ. ಮೂಗು ತುದಿಗೆ ಕೋಪ ಇರ್ತಿತ್ತು. ಶೂಟಿಂಗಲ್ಲೂ ಶೂಟಿಂಗ್ ಮಾಡಿ ನಾವು ಸೀರಿಯಲ್ ಆಗಿರ್ಬೋದು, ಇದು ಫಿಲ್ಮ್ಗಳಲ್ಲಿ ನೋಡಿದಾಗ ನೀವು ಈ ರೀತಿ ನಮ್ಗೆ ಅನಿಸಲ್ಲ. ಇಲ್ಲ, ನಿಜ. ನಾನು ಹಾಗೆ ಒಂದು ರೀತಿಯಲ್ಲಿ ಹಾಗೆ ಇದ್ದೆ ನಾನು. ಯಾಕಂದರೆ ಶೂಟಿಂಗ್ ಬಂದರೆ ಶಾರ್ಟ್ ಮಾಡಿಲ್ಲ ನಾನು ಬರ್ತಾ ಇದ್ದೆ, ಕೋಪ, ಅಜಿಟೇಷನ್, ಕೋಪ ಎಲ್ಲ ಬರ್ತಾಯಿತ್ತು. ಗರಂ ಕೂನ್. ಸೊ ನನಗೆ ಒಂದಿನ ಜಗದೀಶ್ ಅವರು, ನನ್ನ ಹಿರಿಯರು ಕಲಿಸ್ಕೊಟ್ಟಿದ್ದು. ಜಗದೀಶ್ ಅವ್ರು ಕರೆದ್ರು ನನಗೆ, ಬಾಯ್ ನೀನು ಟೈಮ್ ತೊಗೊಂಡಿದ್ದಾರಾ? ಹೌದು. ಊಟ ಕೊಡ್ತಾಯಿದ್ದಾರಾ? ಹೌದು. ದುಡ್ಡು ಕೊಡ್ತಾಯಿದ್ದಾರಾ? ಹೌದು. ನೀನು ಡ್ರಾಪ್ ಮಾಡ್ತಾಯಿದ್ದಾರಾ? ಹೌದು. ನಿನಗೆ ಏನೆಲ್ಲ ಬೇಕು ಕೊಡ್ತಾಯಿದ್ದಾರಾ? ಹೌದು. ಮತ್ತು ಏನಕ್ಕೆ ಕಂಪ್ಲೇಂಟ್ ಮಾಡ್ತೀಯಮ್ಮ ಅಂತಂದರು. ಅದು ಎಲ್ಲೋ ಒಂದು ಕಡೆ ನನ್ನ ತಲೆಯಲ್ಲಿ ಕೂತ್ಕೊಂಡ್ಬಿಡ್ತು. ಅಂದರೆ ದೇ ಆರ್ ಪೇಯಿಂಗ್ ಫಾರ್ ಯುವರ್ ಟೈಮ್. ಅವ್ರು ಶೂಟ್ ಮಾಡಿದ್ರು ಅಷ್ಟೇ, ಶೂಟ್ ಮಾಡಿಲ್ಲ ಅದು ಅಷ್ಟೇ. ನಿಮ್ಮ ಟೈಮ್ ಕೊಟ್ಟರೆ ಆ ಟೈಮ್ ಅವ್ರದ್ದು. ಯಾಕಂದ್ರೆ ನಿಮ್ಗೆ ಟೈಮ್ ಕೂಡ ಇಂಪಾರ್ಟೆಂಟ್. ನೀವು ಮೊದಲಿಂದನೂ ಟೈಮ್ ಇಸ್ ಮನಿ ಅಲ್ವಾ? ಈಗ ಪ್ರೊಡ್ಯೂಸರ್ಗೆ ಟೈಮ್ ಇಸ್ ಮನಿ. ಈಗ ನಾನು ಆ ಟೈಮ್ ಕೊಟ್ಟಿದ್ರೆ ಆ ಟೈಮ್ ಅವ್ರಿಗೆ ಬೇಕು ಅಂದರೆ ಅವ್ರು ಯೂಟಿಲೈಸ್ ಮಾಡ್ತಾರೆ. ಅವ್ರು ಯೂಟಿಲೈಸ್ ಮಾಡಿಲ್ಲ ಆದರೆ ಲಾಸ್ ಅವರಿಗೆ, ನಮಗೆ ದುಡ್ಡು ಬರೋದಂತೂ ಬರುತ್ತಾ? ಹೌದು. ಸೊ ಇದು ಜಗದೀಶ್ ಅವರು ನನ್ನ ಆ ಗರಂ ಕೂನಲ್ಲಿರಬೇಕಾದ್ರೆ ಹೇಳ್ಕೊಟ್ರು. ಎಲ್ಲೋ ಒಂದು ಕಡೆ ನನಗದು ಫಿಕ್ಸ್ ಆಯಿತು. ಆಮೇಲೆ ಸೆಕೆಂಡ್ಲಿ ನನ್ನ ಮಗ ನನಗೆ 1 ಅವರ್ ವಾಶ್ರೂಮ್ಗೆ ಹೋದರೆ ಪೇಪರ್ ಓದೋದು, ಮ್ಯೂಸಿಕ್ಕು, ಕ್ರಾಸ್ವರ್ಡು ಇದೆಲ್ಲ ಮಾಡಿಕೊಂಡೇ ಬರೋದು. ಮಗ ಹುಟ್ಟಿದ ಮೇಲೆ 15 ನಿಮಿಷದಲ್ಲಿ ಎಲ್ಲ ಮುಗಿಸಿ, ಸ್ನಾನನೂ ಮುಗಿಸಿ ಹೊರಗೆ ಬರೋ ಥರ ಆಗೋಯ್ತು. ಅಂದರೆ ಯಾರು ಮಾತಾಡಿದ್ರು ಐ ಡೋಂಟ್ ಕೇರ್ ಆ್ಯಟಿಟ್ಯೂಡ್ ಇರೋಳು. ಈ ಮಾತು ಬರೋದು ಇಷ್ಟು ಚಿಕ್ಕ ಬೆರಳೆಲ್ಲ ಅಲ್ಲಾಡಿಸ್ತಿತ್ತು, ನನ್ನನ್ನು ಹಾಡಾಡಿಸ್ತಿತ್ತು. ಯಾಕಂದರೆ ಅದು ಎದ್ದಾಳೋ ಟೈಮಲ್ಲಿ ನಾನು ಎದ್ದಾಳಬೇಕು, ಅದು ನಿದ್ದೆ ಮಾಡೋ ಟೈಮಲ್ಲಿ ನಿದ್ದೆ ಮಾಡು. ಹೌದು, ಅದು 7 ಗಂಟೆಗೆ ನಿದ್ದೆ ಮಾಡೋದು, ನಾನು 7 ಗಂಟೆಗೆ ನಿದ್ದೆ ಮಾಡಬೇಕು. ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡೋಕ್ಕಾಗಲ್ಲ. ಎಕ್ಸಾಕ್ಟ್ಲಿ. ಸೊ ನನ್ನ ಇಡೀ ಲೈಫ್ 360 ಟರ್ನ್ ಮಾಡಿದ್ದು ನನ್ನ ಮಗ. ಹೌದು, ನಿಜ. ಅಲ್ಲಿ ತನಕ ನನಗೆ ಪೇಷನ್ಸ್ ಅಂತ ಅನ್ನೋದು ಏನು ಅಂತಲೇ ಗೊತ್ತಿರಲಿಲ್ಲ. ಪೇಷನ್ಸ್ ಅವನು ಕಲಿಸಿದ್ದು. ಅದು ಎಷ್ಟು ಪೇಷನ್ಸ್ ಇದೆ ಅಂತಂದರೆ, ಈಗ ನನಗೆ ನಮ್ಮ ಮನೇಲಿ ಎಲ್ಲರೂ ಹೇಳ್ತಾರೆ, ನಿನಗೇನು ಇಷ್ಟೊಂದು ಪೇಷನ್ಸ್. ಇವತ್ತವರೆಗೂ ಒಂದು ಏಟ್ ನನ್ನ ಮಗನ ಹೊಡೆದಿಲ್ಲ ನಾನು. ಸೆಟ್ಟಿಗೆ ಬಂದರೂ ನಾನು ಏನು ಕೋಪ, ನಾನು ಬೆಳಗ್ಗೆ 9 ಗಂಟೆಗೆ ಬಂದು ಅವ್ರು 4 ಗಂಟೆಗೆ ಶಾರ್ಟ್ ಮಾಡಿದ್ರು ಸುಮ್ಮನೆ ಕೂತಿರ್ತೀನಿ. ಬಿಕಾಸ್ ಇಟ್ಸ್ ಯೋರ್ ಟೈಮ್ ಯು ಆರ್ ವೇಸ್ಟಿಂಗ್. ನನ್ನ ಟೈಮ್ ಆದಮೇಲೆ ಸರ್ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೊರಟೋಗ್ಬಿಡ್ತೀನಿ. ಸೊ ಅದನ್ನು ನಾನು ಕಂಪ್ಲೇಂಟ್ ಮಾಡಲ್ಲ. ಸೊ ನಿಮ್ಮ ಟೈಮ್ ನಾನು ರೆಸ್ಪೆಕ್ಟ್ ಮಾಡ್ತೀನಿ, ನನ್ನ ಟೈಮ್ ನೀವು ರೆಸ್ಪೆಕ್ಟ್ ಮಾಡಿ. ಆ್ಯಂಡ್ ಪೇಷನ್ಸ್ ಒಂದು ರೀತಿಯಲ್ಲಿ ಬಂದುಬಿಟ್ಟಿದೆ ನಂಗೆ. ಅಷ್ಟು ನೀವು ಇರಿಟೇಟ್ ಮಾಡಿದರೆ ಮಾತ್ರ ಕೋಪ ಬರೋದು. ಅದು ಆ ಕೋಪ ಬಂದರೆ, ಸ್ವಲ್ಪ ಕೋಪ ಬಂದರೆ ಬೈದು ಬಿಡ್ತೀನಿ, ಮಾತಾಡ್ಬಿಡ್ತೀನಿ. ಬಟ್ ಜಾಸ್ತಿ ಕೋಪ ಬಂದರೆ ಮಾತಾಡಲ್ಲ ನಾನು. ಯಾವಾಗ ಸೈಲೆಂಟ್ ಆಗ್ತೀನೋ ಆವಾಗ ಮಾರಿ ಇದೆ ಅಂತ ಗೊತ್ತಾಗುತ್ತೆ. ಸೊ ಸೈಲೆಂಟ್ ಆಗಿಬಿಟ್ರೆ ಮಾತ್ರ ನಾನು ತುಂಬ ಡೇಂಜರಸ್. ಬಟ್ ಆ ಪರಿಸ್ಥಿತಿ ದಟ್ ಇಸ್ ನಾಟ್ ಕಮ್ ಟಚ್ ವುಡ್ ಇದುವರೆಗೂ. ಓಕೆ. ಈ ತಾಳ್ಮೆ ಅಂತ ವಿಷಯಕ್ಕೆ ಬಂದಾಗ, ಈಗ ಎಷ್ಟೋ ಆರ್ಟಿಸ್ಟ್ ಆಗಿರ್ಬೋದು, ಸೊ ಒಂದು ಸೀರಿಯಲ್ ಆಗಿರ್ಬೋದು ಸಿಗುತ್ತೆ, ಇಲ್ಲ ಒಂದು ಸಿನಿಮಾ ಸಿಗುತ್ತೆ, ಆನಂತರ ಚಾನ್ಸ್ಗಳೇ ಬರಲ್ಲ. ಸೊ ವೆಯ್ಟ್ ಮಾಡಬೇಕಾಗತ್ತೆ. ಅವ್ರು ಯಾವ ರೀತಿ ಅದನ್ನು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ಅಂತ. ಅದೇ ನಾನು ಹೇಳಿದ್ನಲ್ಲ, ನನ್ನನ್ನು ಕೇಳಿದರೆ ನಾನು ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡಲ್ಲ.
ಐ ವಿಲ್ ಟೇಕ್ ದ ಟೈಮ್ ಆ್ಯಂಡ್ ಗೋ ಎಂಜಾಯ್. ಅಂದರೆ ಟ್ರಾವೆಲ್ ಮಾಡಬೇಕಾ ಟ್ರಾವೆಲ್ ಮಾಡ್ತೀನಿ. ಯಾಕಂದರೆ ಕೆಲವರಿಗೆ ಈ ಒಂದು ಫೀಲ್ಡೇ ಬೇಡ ಬಿಟ್ಬಿಡೋಣ ಅನ್ನೋಂಥದ್ದು ಕೆಲವರಿಗೆ ಬರಬಹುದು. ನಾನು ಆ ವಿಷಯದಲ್ಲಿ ಒಂದು ಹೇಳಬೇಕು, ನಾನು ಐ ಆಮ್ ವೆರಿ ಬ್ಲೆಸ್ಡ್. ಯಾಕಂದರೆ ಈ ಫೀಲ್ಡ್ ಬಂದಿದ್ದು ಬೈ ಚಾನ್ಸ್ ಆದ್ರೂ ಇಷ್ಟು ವರ್ಷ ನಾನು ಸಾಕಿದ್ದು ಈ ಫೀಲ್ಡ್. ನಾನು ಇವತ್ತು ಏನೇ ಆಗಿರಲಿ, ನನ್ನ ಕಾಂಟ್ರಿಬ್ಯೂಷನ್ಗಿಂತ ನನ್ನ ಜೊತೆ ಕೆಲಸ ಮಾಡಿರೋ ಅಷ್ಟು ಟೀಮ್ಸ್, ನನ್ನ ಕಾಸ್ಟ್, ನನ್ನ ಕ್ರೂಸ್, ನನ್ನ ಡಿರೆಕ್ಟರ್ಸ್, ನನ್ನ ಕ್ಯಾಮ್ರಾಮ್ಯಾನ್ಸ್, ನನ್ನ ಲೈಟ್ ಬಾಯ್ಸ್ ಕೂಡ ಅವ್ರು ಎಲ್ಲದ್ರಿಂದನೇ ನಾನು ಇವತ್ತಿಲ್ಲಿರೋದು. ಯಾಕಂದರೆ ನಮ್ಗೆ ನೀರು ಬೇಕು ಅಂದರೆ ಅವ್ರು ತಂದು ಕೊಡ್ತಾರೆ. ಹೌದು. ನಮಗೇನು ಗೊತ್ತಿಲ್ಲ ಅವ್ರು ಕಲಿಸ್ಕೊಡ್ತಾರೆ. 10 ಸತಿ ಹೇಳಿದ್ರು ಕಲಿಸ್ಕೊಡ್ತಾರೆ. ಸೊ ವಾಟ್ ಎವರ್ ಐ ಆಮ್ ಟುಡೇ ಇಸ್ ನನ್ನ ಟ್ಯಾಲೆಂಟ್ ಜೊತೆಗೆ ಇವ್ರು ಇಷ್ಟು ಜನದ ಸಪೋರ್ಟ್, ಎಲ್ಲರಿಗಿಂತ ನಮ್ಮ ಆಡಿಯನ್ಸ್ ಸಪೋರ್ಟ್. ಅವ್ರು ನಮ್ಮನ್ನು ಇಷ್ಟಪಡಲಿಲ್ಲ ಅಂದರೆ ನೀವೇನೇ ತಿಪ್ಪರ್ಲಾಕ ಹಾಕಿದ್ರು ನಾವು ಫೀಲ್ಡಲ್ಲಿ ಇರೋಲ್ಲ. ನಿಜ ನಿಜ ನಿಜ. ಅವ್ರು ನಾವು ವಿಲನ್ ರೋಲ್ ಮಾಡಿದ್ರು ಸರಿ, ಒಳ್ಳೆ ರೋಲ್ ಮಾಡಿದ್ರು ಸರಿ, ಅವ್ರು ನಮ್ಮನ್ನು ಪ್ರೀತಿಸ್ತಾರೆ ಅಂತಂದರೆ ನಾವು ಇರ್ತೀವಿ. ನಿಜ ನಿಜ. ಯಾಕೆಂದರೆ ಯಾರೋ ಒಬ್ರು ನನಗೆ ಹೇಳಿದರು, ಮೇಡಮ್ ನೀವು ಇರೋ ರೋಲ್ ಮಾಡಬೇಕಾದ್ರೆ ನಮ್ಮ ಮನೆಯಲ್ಲಿ ನಮ್ಮ ಹೆಂಡತಿ ಬೈತಾ ಇದ್ರು ಮೇಡಮ್, ಬಟ್ ಅಡುಗೆ ಮನೆಗೆ ಹೋಗ್ಬೇಕಾದ್ರೆ ವನಿತಾ ವಾಸು ಬಂದರೆ ಕರೀರಿ ಅಂತ ಅಂದ್ಬಿಟ್ಟು ಹೋಗ್ತಾರೆ ಮೇಡಮ್. ಅಂದರೆ ಅವ್ರ ಪ್ರೀತಿನೇ ಒಂದು ಡಿಫ್ರೆಂಟ್ ಲೆವೆಲ್. ಹೌದು. ಅವ್ರು ನಮ್ಮನ್ನು ಹೇಟ್ ಮಾಡ್ತಾ ಇಲ್ಲ, ನಮ್ಮ ಕ್ಯಾರೆಕ್ಟರ್ನ ಹೇಟ್ ಮಾಡ್ತಾ ಇಲ್ಲ. ಇವತ್ತಿನ ಜನರಿಗೆ ಅಷ್ಟು ಡಿಫ್ರೆನ್ಸ್ ಗೊತ್ತಿದೆ, ಇದು ಆ್ಯಕ್ಟಿಂಗು, ಇದು ಇವರೆಲ್ಲ ಇವ್ರು ಆ್ಯಕ್ಟಿಂಗು ಅಂತ. ಸೊ ಅವ್ರು ಆ ಕ್ಯಾರೆಕ್ಟ್ರನ್ನ ಬೈತಾರೆ ಹೊರತು ನಮ್ಮನ್ನು ಬೈಯಲ್ಲ. ನಿಜ ನಿಜ. ಸೊ ದ್ಯಾಟ್ ಅದು ಆ ಪ್ರೀತಿಯಿಂದನೇ ನಾವು ಇಷ್ಟು ವರ್ಷ ಇರೋದು. ಇಲ್ದಿದ್ರೆ ನೀವು ಹೇಳಿದ ಥರ ಕೆಲವ್ರಿಗೆ ಕೆಲಸ ಇರಲ್ಲ, ಕೆಲವರು ಫ್ರಸ್ಟ್ರೇಷನ್ ಆಗ್ತಾರೆ, ಕೆಲವರು ಬೇರೆ ಬಿಸ್ನೆಸ್ ಮಾಡ್ತಾರೆ. ಅದೆಲ್ಲ ಅವ್ರವ್ರ ಪರ್ಸ್ನಲ್ಸ್ ಇರುತ್ತೆ, ಬಟ್ ನಮಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋದು, ನಾನು ತಮಾಷೆಯಲ್ಲಿ ಬಂದೆ, ತಮಾಷೆಯಲ್ಲಿ ಮಾಡಿದೆ, ಆಮೇಲೆ ಇಟ್ ಬಿಕಮ್ ಎ ಬ್ರೆಡ್ ಬಟರ್ ಜಾಮ್, ದೆನ್ ಇಟ್ ಬಿಕಮ್ ಎ ಲಕ್ಸುರಿ. ನನಗೆ ಏನೇ ಬೇಕಿದ್ರೂ ಈ ಫೀಲ್ಡಿಂದನೇ ಮಾಡಿರೋದು ಅಲ್ವಾ. ಸೊ ಐ ಹ್ಯಾವ್ ದಟ್ ರೆಸ್ಪೆಕ್ಟ್ ಫಾರ್ ದ ಫೀಲ್ಡ್. ಆ್ಯಂಡ್ ಏನೋ ದೇವ್ರ ದಯದಿಂದ ಕೆಲಸನೂ ಬರ್ತಾಯಿದೆ, ಜನನೂ ಪ್ರೀತಿ ಮಾಡ್ತಿದ್ದಾರೆ. ಅದು ಇನ್ನೂ ಮುಂದೆ ಹೋದರೆ ಸಾಯೋ ತನಕ ಮಾಡ್ತೀನಿ, ಗೊತ್ತಿಲ್ಲ ನಾಳೆ ಏನು ಅಂತ ಯಾರಿಗೂ ಗೊತ್ತಿಲ್ಲ. ನಾಳೆ ಒಂದಿನ ಮೈಟ್ ಸೇ ಸಾಕು ರಿಟೈರ್ ಆಗ್ತೀನಿ ಅಂತ, ಇಲ್ಲ ಅಂತ ಕೆಲವೊಂದು ಸತಿ ನಾನು ಹೇಳ್ತೀನಿ ಇಲ್ಲ ಕಂಟಿನ್ಯೂ ಮಾಡ್ತೀನಿ, ಐ ಲೈಕ್ ಇಟ್. ನನಗೆಲ್ಲೂ ಆ ಫ್ರಸ್ಟ್ರೇಷನ್ ಬಂದು ನಾನು ಈ ಫೀಲ್ಡ್ ಬಿಡಬೇಕು ಅಂತ ಇದುವರೆಗೂ ಅನಿಸಿಲ್ಲ. ಇನ್ನು ಮುಂದೇನೂ ಅನಿಸ್ಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಕೆಲವರು ಮಾತ್ರ ಇವ್ರ ಜೊತೆ ಕೆಲಸ ಮಾಡಲ್ಲ ಅಂತ ಅನ್ಸಿದ್ದೀವಿ, ಅದು ಬೇರೆ ವಿಷಯ. ಬಟ್ ಈ ಫೀಲ್ಡ್ ಬಿಟ್ಟು ಹೋಗಬೇಕು ಅಂತ ಯಾವತ್ತೂ ಅನಿಸಿಲ್ಲ. ಓಕೆ. ಇನ್ನು ಮುಂದಿನ ದಿನದಲ್ಲಿ ಬೇರೆ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ಏನಾದರೂ ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ? ನೋಡಿ, ನನಗೆ ಆಪರ್ಚುನಿಟೀಸ್ ಇತ್ತು, ಬಟ್ ಏನೋ ಹೇಳೋ ಥರ ನಾನೊಂಥರ ಗ್ರೀಡಿ ಪರ್ಸನ್. ಎಲ್ಲ ಬೇಕು ಅಂದ್ರೆ ನಾನು ಬರೀ ಫಿಲ್ಮ್ ಅಂತ ಕಾನ್ಸಂಟ್ರೇಟ್ ಮಾಡಿದರೆ ಎಲ್ಲೋ ಯಾಕಂದರೆ ನಿಮ್ಮ ತಂದೆ ಕೂಡ ಮಲಯಾಳಿ, ಕೇರಳದವರು. ಹೌದಾ? ಬಟ್ ತಂದೆ ಎಲ್ಲ ಇಲ್ಲಿ ಮಲಯಾಳಂನಲ್ಲಿ ಮಾಡಬೇಕು ಆ ಥರ ಏನಾದರೂ? ಅದೇ ನಾನು ಹೇಳಿದ್ದು, ಬಿಕಾಸ್ ನಾನು ಇಲ್ಲಿರ್ಬೇಕಾದ್ರೆ ಆಪರ್ಚುನಿಟಿ ಬಂತು, ಬಟ್ ಹೇಳ್ತೀವಲ್ಲ ಆಪರ್ಚುನಿಟಿ ಆಲ್ವೇಸ್ ನಾಕ್ಸ್ ಬಟ್ ಇಟ್ ನೆವರ್ ನಾಕ್ಸ್ ಟ್ವೈಸ್ ಅಂತ. ನಾನು ಪ್ರೆಗ್ನೆಂಟ್ ಆಗಿರಬೇಕಾದ್ರೆ ವಿನಯ ಪ್ರಸಾದ್ ಅವ್ರು ಫೋನ್ ಮಾಡಿ ಹೇಳಿದ್ರು, ಮಮ್ಮೂಟಿ ಹೀರೋಯಿನ್ಗೆ ಹುಡುಕಿ ನಿಮ್ಮನ್ನು ಹುಡ್ಕೊಂಡು ಬಂದಿದ್ದಾರೆ, ಅವ್ರು ಬರ್ತಿದ್ದಾರೆ ಅಂತ ವಿನಯ ಪ್ರಸಾದ್ ನನಗೆ ಫೋನ್ ಮಾಡಿ ಹೇಳಿದ್ರು. ಆವಾಗ ನಾನು ಹೇಳಿದೆ ಕಳಿಸ್ಬೇಡಿ, ನಾನು ಬಸ್ರಿಯಾಗಿದ್ದೀನಿ. ಅಲ್ಲೊಂದು ಆಪರ್ಚುನಿಟಿ, ಬಿಗ್ ಆಪರ್ಚುನಿಟಿ ಹೋಯ್ತಾ ಮಮ್ಮೂಟಿ ಅವ್ರ ಜೊತೆ ಮಾಡಬೇಕಾದ್ರೆ. ಹೌದು. ರಜನಿಕಾಂತ್ ಅವ್ರ ಹೋಮ್ ಪ್ರೊಡಕ್ಷನ್ ಮಾಡಬೇಕಾದ್ರೆ ನಾನು ಇಲ್ಲಿ ಶಂಕರ್ನಾಗ್ ಜೊತೆ ಸಿನಿಮಾ ಮಾಡ್ತಿದ್ದೆ. ಅವ್ರ ಹೋಮ್ ಪ್ರೊಡಕ್ಷನ್ ಪೂಜೆಗೂ ಹೋದೆ. ಇಟ್ ವಾಸ್ ಅ ವೆರಿ ಗುಡ್ ಕ್ಯಾರೆಕ್ಟರ್. ಅವ್ರ ಫಸ್ಟ್ ಪ್ರೊಡಕ್ಷನ್ ವಳ್ಳಿ ಅಂತ ಅಂದ್ಬಿಟ್ಟು ಅವ್ರು ಅಡ್ವಾನ್ಸು ಕೊಟ್ಟಿದ್ರು, ಮುಹೂರ್ತ ಎಲ್ಲ ಆಯಿತು. ಬಟ್ ಅನ್ಫಾರ್ಚುನೇಟ್ಲಿ ಅವರ ಪ್ರೊಡಕ್ಷನ್ ಪೋಸ್ಟ್ಪೋನ್ ಮಾಡಿದ್ರು. ಅವ್ರು ಪೋಸ್ಟ್ಪೋನ್ ಮಾಡೋ ಟೈಮಲ್ಲಿ ನಾನಿಲ್ಲಿ ಬ್ಯುಸಿಯಾಗಿದ್ದೆ. ಸೊ ಅವ್ರು ಲತಾ ಮೇಡಮ್ಗೆ ನಾನು ಹೇಳಿದೆ, ಮೇಡಮ್ ನಿಮ್ಮ ಅಡ್ವಾನ್ಸ್ ವಾಪಸ್ ತೊಗೊಳ್ಳಿ, ಇಲ್ಲಿ ಡೇಟ್ಸ್ ಕ್ಲಾಶ್ ಆಗಿಬಿಟ್ಟಿದೆ, ಇಲ್ಲಿ ಬಿಟ್ಟು ಬರೋಕ್ಕಾಗಲ್ಲ. ಅವಾಗ ಅವ್ರು ಹೇಳಿದ್ರಮ್ಮ ತಪ್ಪು ನಮ್ಮದು, ಆ ದುಡ್ಡು ನೀವೇ ಇಟ್ಕೊಳ್ಳಿ ಅಂತಂದರು. ಅವ್ರ ದುಡ್ಡು ತುಂಬ ಲಕ್ಕಿ ದುಡ್ಡು, ಅದು ಸ್ಮಾಲ್ ಅಮೌಂಟು ದೊಡ್ಡ ಅಮೌಂಟು, ಕೆಲವ್ರ ಕೈಗುಣ ಒಳ್ಳೇದು ಅಂತ ಆ ಥರ ಕೈಗುಣ. ಸೊ ಅಲ್ಲೊಂದು ಆಪರ್ಚುನಿಟಿ ಹೋಯ್ತಾ. ಆ್ಯಂಡ್ ಸೆಕೆಂಡ್ಲಿ ಏನಂದರೆ ನನಗೆ ಬೇರೆ ಕಡೆ ಈಗ ನಾನು ತಂದೆ ತಾಯಿ ಅಕ್ಕ ನಾವು 4 ಜನ. ಡ್ಯಾಡ್ ವಾಸ್ ಇನ್ ಸೆಂಟ್ರಲ್ ಗೌರ್ಮೆಂಟ್ ಜಾಬ್. ಸೊ ನನಗೆ ಇನ್ನೊಂದು ಆಪರ್ಚುನಿಟಿ ಬಂದಿದ್ದೇನೆಂದರೆ 5 years ಕಾಂಟ್ರಾಕ್ಟ್ ಆವಾಗ ಸೈನ್ ಮಾಡಬೇಕಿತ್ತು ಚೆನ್ನೈಯಲ್ಲಿ. 3 years ಕಾಂಟ್ರಾಕ್ಟ್ ಫಾರ್ 5 films. ಸೊ ಡ್ಯಾಡ್ ಸೆಡ್ ನೀನು ಹಾಬಿಯಾಗಿ ತೊಗೋತೀಯ ಅಂತ ಹೇಳಿದ್ದು, ಬೆಳಗ್ಗೆ ಹೋಗಿ ಸಂಜೆ ಮನೆಗೆ ಬರ್ತೀಯ ಅಂದರೆ ನೀನು ಅಮ್ಮ ಹೋಗೋದಲ್ವಾ, ನಾನು ಅಕ್ಕ ಮನೆಯಲ್ಲಿ. ಹೌದು. ಈಗ ನಾನು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಬಿಟ್ಟು ನಿನ್ನ ಜೊತೆ ಬರೋಕ್ಕಾಗಲ್ಲ. ಹೌದು. ಸೊ ಹೋಗಿ ಕೆಲಸ ಮಾಡ್ಕೊಂಡು ಬರ್ತಾಯಿದ್ರೆ ಬಾ, ಅಗ್ರಿಮೆಂಟ್ ಇಟ್ಬಿಟ್ಟು ನೀನು ಚೆನ್ನೈಗೆ ಶಿಫ್ಟ್ ಮಾಡೋದು ಬೇಡ. ಸೊ ದ್ಯಾಟ್ ವಾಸ್ ದ ಬಾಂಡಿಂಗ್ ಆಲ್ಸೋ. ಐ ಸೆಡ್ ಓಕೆ. ಅವಾಗ ನಾನು ಶುರು ಮಾಡಿದಲ್ವ, ಕೆಲಸ ಮಾಡ್ಕೊಂಡು ವಾಪಸ್ ಮನೆಗೆ ಬರ್ತೀನಿ ಅಂತ. ಆ ಆಪರ್ಚುನಿಟಿ ನಾವು ಫುಲ್ ಬೇಸ್ಡಾಗಿ ಹೋಗಿಲ್ಲ, ಅದಕ್ಕೆ ಸಿನಿಮಾನೇ ಅಂತ ಹೋಗಿಲ್ಲ. ನಾನು ಹೇಳಿದ್ದು ಶುರು ಮಾಡಿದ್ದು ಹಿಂಗಿಂಗೆ ಹೋಗ್ಬಿಟ್ಟು ಮಾಡಿದ್ದು. ಸೊ ಆ ಥರ ಕೆಲವೊಂದು ಆಪರ್ಚುನಿಟೀಸ್ ಮಿಸ್ ಆಯಿತು, ಮಾಡೋಕ್ಕಾಗಲಿಲ್ಲ.
ಆ್ಯಂಡ್ ಮಲಯಾಳಂ ಆ್ಯಡ್ ಮಾಡಿದ್ದೆ ನಾನು, ಗ್ಲೂಕೋಸ್ ಬಿಸ್ಕೆಟ್ಗೆ ಆ್ಯಡ್ ಮಾಡಿದ್ದೆ. ಅದು ಬಿಟ್ಟು ಕನ್ನಡ ಬಿಟ್ಟು ಎಲ್ಲೂ ಹೋಗಿಲ್ಲ. ಜನ ಕೇಳಬೇಕಾದ್ರೆ ನಾನು ಹೇಳ್ತೀನಿ, ಕೈ ತುಂಬ ಕೆಲಸ ಇಲ್ಲಿರಬೇಕಾದ್ರೆ ಏನಕ್ಕೆ ಹೋಗ್ಬೇಕು, ಬೇರೆ ಕಡೆ ಇಲ್ಲಿ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿದೆ. ಇನ್ನು ಮುಂದೆ ಬಂದ್ರೂ ಅದೇ ಥರ ಒಂದು ಮರ್ಯಾದೆ ಕೆಲಸ ದುಡ್ಡು ಬಂದರೆ ಮೇ ಬಿ ಎಲ್ ಡೂ. ಯಾವುದಕ್ಕೆ ಆರ್ಟ್ ಇಸ್ ಆರ್ಟ್, ಎಲ್ಲಿ ಹೋದ್ರೂ ಇಲ್ಲ ಅಂತ ಹೇಳಲ್ಲ. ಸೇಮ್ ಥಿಂಗ್ ನಮ್ಮ ವಿಷ್ಣುವರ್ಧನ್ ಸರ್ ಅವರು ಅಕ್ಷಯ್ ಕುಮಾರ್ನ ಹಾಕ್ಕೊಂಡು ಒಂದು ಸಿನಿಮಾ ಎರಡು ಲ್ಯಾಂಗ್ವೇಜಲ್ಲಿ ಮಾಡಿದರು, ಹಿಂದಿ ಆ್ಯಂಡ್ ಕನ್ನಡ. ಆವಾಗ 60 days ಕಾಲ್ ಶೀಟ್, ಅವ್ರ ಹೋಮ್ ಪ್ರೊಡಕ್ಷನ್ ಇತ್ತು. 60 days ಒಟ್ಟಿಗೆ ಕೊಡಬೇಕಂತಂದ್ರು. ಆ 60 daysಲ್ಲಿ ನಾನು 3 ಸಿನಿಮಾ ಮಾಡ್ತಾಯಿದ್ದೆ ಆವಾಗ. ಓಕೆ. ಸೊ ಆ ಒಂದು ಆಪರ್ಚುನಿಟಿ ಹೋಯಿತು. ಈ ಥರ ಸುಮಾರು ದೊಡ್ಡ ದೊಡ್ಡ ಆಪರ್ಚುನಿಟಿ ಹೋಗಿದೆ. ಆಗಿದೆ. ಕೆಲವೊಂದು ರಿಗ್ರೆಟ್ಸ್ ಇದೆ, ಕೆಲವೊಂದು ರಿಗ್ರೆಟ್ಸ್ ಇಲ್ಲ. ಯು ಕಾಂಟ್, ಅದು ನಮ್ಮ ನಸೀಬ್ಗೆ ಏನು ಬರ್ತಿದೆಯೋ ಅಷ್ಟೇ ಬರೋದು. ನಾವು ಏನು ಮಾಡಿದ್ರು ನಮ್ಗೇನು ಬರುತ್ತೋ ನಮಗೆ ಬರುತ್ತೆ. ಬೇರೆಯವ್ರಿಗೆ ಹೋಗ್ಬೇಕಾಗಿದ್ದು ಬೇರೆಯವ್ರಿಗೆ ಹೋಗುತ್ತೆ. ನಾವೇನೂ ಚೇಂಜ್ ಮಾಡೋಕ್ಕಾಗಲ್ಲ. ನಿಜ. ಓಕೆ, ವನಿತಾ ವಸು ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ತುಂಬ ವಿಚಾರಗಳನ್ನು ಮಾತಾಡಿದ್ರಿ. ನಿಮ್ಮ ಜರ್ನಿ ಬಗ್ಗೆ ಹೇಳಿದ್ರಿ, ಸಿನಿಮಾದ ಬಗ್ಗೆ ಹೇಳಿದ್ರಿ. ಹಾಗೆಯೇ ಮುಂದಿನ ನಿಮ್ಮ ಸಿನಿಮಾಗಳು, ನಿಮ್ಮ ಪ್ರಾಜೆಕ್ಟ್ಗಳು ಎಲ್ಲವೂ ಕೂಡ ಸಕ್ಸಸ್ಫುಲ್ ಆಗಲಿ ಅನ್ನೋದು ನಮ್ಮ ಆಶಯ ಕೂಡ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.